ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ನವೆಂಬರ್ ತಿಂಗಳ 10ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರದೃತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷದ ದ್ವಿತೀಯ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6 ಗಂಟೆ 15 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 51 ನಿಮಿಷಕ್ಕೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಸಂಜೆ 6 ಗಂಟೆ 35 ನಿಮಿಷದವರೆಗೆ ಇರುವಂಥದ್ದು. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ, ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1 ಗಂಟೆ 34 ನಿಮಿಷದಿಂದ 3 ಗಂಟೆ 1 ನಿಮಿಷದವರೆಗೆ. ಗುಳಿಕ ಕಾಲ ಬೆಳಿಗ್ಗೆ 9 ಗಂಟೆ 13 ನಿಮಿಷದಿಂದ 10 ಗಂಟೆ 40 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 19 ನಿಮಿಷದಿಂದ 7 ಗಂಟೆ 46 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ 10 ಗಂಟೆ 59 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 36 ನಿಮಿಷದಿಂದ 3 ಗಂಟೆ 20 ನಿಮಿಷದವರೆಗೆ ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11 ಗಂಟೆ 43 ನಿಮಿಷದಿಂದ 12 ಗಂಟೆ 26 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥದ್ದು ಈ ದಿನ ರಾತ್ರಿ 1 ಗಂಟೆ 40 ನಿಮಿಷದಿಂದ ರಾತ್ರಿ 3 ಗಂಟೆ 24 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಚಂದ್ರನಿಂದ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಮಾರ್ಗದರ್ಶಕ, ಹಾಗೆ ಭಾಗ್ಯಕ್ಕೆ, ಪಾಂಡಿತ್ಯಕ್ಕೆ, ಇನ್ನು ನ್ಯಾಯಕ್ಕೆ, ಜ್ಞಾನಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಧರ್ಮದಿಂದ ನಿಷ್ಠೆಯಿಂದ ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳು ಕೂಡ ಶುಭಕರವಾದಂಥ ಫಲಿತಾಂಶವನ್ನು ಕೊಡುತ್ತೆ. ಒಟ್ಟಾರೆ ಈ ದಿನ ಹೊಸದಾಗಿ ಯಾವುದೇ ರೀತಿಯ ಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕು ಅಂದರೂ ಕೂಡ ಚೆನ್ನಾಗಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಗುರು ಹೋರದ ಸಮಯ ಬೆಳಿಗ್ಗೆ 6 ಗಂಟೆ 12 ನಿಮಿಷದಿಂದ 7 ಗಂಟೆ 10 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 59 ನಿಮಿಷದಿಂದ 1 ಗಂಟೆ 58 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 54 ನಿಮಿಷದಿಂದ 8 ಗಂಟೆ 56 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಶನಿಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 13 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 59 ನಿಮಿಷದವರೆಗೆ. ಹಾಗೆ ರಾತ್ರಿ 6 ಗಂಟೆ
52 ನಿಮಿಷದಿಂದ 7 ಗಂಟೆ 54 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಆದರೆ ಈ ದಿನ ಇರುವಂಥ ರವಿ ಹೋರ ಎಲ್ಲ ಕೆಲಸಗಳಿಗೂ ಕೂಡ ತುಂಬ ಅನುಕೂಲವನ್ನು ತರುತ್ತೆ. ಅದರಲ್ಲೂ ರಾಜಕಾರಣಿಗಳಿಗೆ ಈ ರವಿ ಹೋರ ಚೆನ್ನಾಗಿದೆ. ಇನ್ನು ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಅಥವಾ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಈ ದಿನ ಈ ರವಿ ಹೋರ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ 9 ಗಂಟೆ 6 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 56 ನಿಮಿಷದಿಂದ 3 ಗಂಟೆ 54 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 58 ನಿಮಿಷದಿಂದ ರಾತ್ರಿ 11 ಗಂಟೆಯವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಇದು ಕೂಡ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಮದುವೆಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ವಿಚಾರಗಳನ್ನು ಮಾತುಕತೆಯನ್ನು ಮುಂದುವರಿಸಲಿಕ್ಕೆ, ಹಾಗೆ ಯಾವುದೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿಕ್ಕೂ ಕೂಡ, ಅಂದರೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಈ ದಿನ ಇರುವಂಥ ಶುಕ್ರ ಹೋರ ಬಹಳ ಚೆನ್ನಾಗಿದೆ. ಹಾಗೆ ರೇಷ್ಮೆ ವ್ಯಾಪಾರಿಗಳಿಗೆ, ಇನ್ನು ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ಇರುವಂಥ ಶುಕ್ರ ಹೋರ ಬಹಳ ಅನುಕೂಲವನ್ನು ತರುವಂಥದ್ದು. ಹಾಗಾಗಿ ಈ ಶುಕ್ರ ಹೋರ ಈ ದಿನ ಬೆಳಿಗ್ಗೆ 9 ಗಂಟೆ 6 ನಿಮಿಷದಿಂದ 10 ಗಂಟೆ 5 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 54 ನಿಮಿಷದಿಂದ 4 ಗಂಟೆ 52 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆಯಿಂದ ರಾತ್ರಿ 12 ಗಂಟೆ 2 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ಬುಧ ಹೋರ ಇದು ಅಷ್ಟು ಚೆನ್ನಾಗಿಲ್ಲ. ಅದರಲ್ಲೂ ವ್ಯಾಪಾರಸ್ಥರು, ವರ್ತಕರು, ವ್ಯವಹಾರ ಮಾಡುವಂಥವರು ಈ ಬುಧ ಹೋರಾದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥವರು ಕೂಡ ಈ ಬುಧ ಹೋರಾದಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಈ ದಿನದಲ್ಲಿ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಕೂಡ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿನೇ ಈ ಬುಧ ಹೋರ ಈ ದಿನ ಬೆಳಿಗ್ಗೆ 10 ಗಂಟೆ 5 ನಿಮಿಷದಿಂದ 11 ಗಂಟೆ 3 ನಿಮಿಷದವರೆಗೆ. ಹಾಗೆ ಅಪರಾಹ್ನ 4 ಗಂಟೆ 52 ನಿಮಿಷದಿಂದ 5 ಗಂಟೆ 51 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 2 ನಿಮಿಷದಿಂದ 1 ಗಂಟೆ 3 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಕೂಡ ಅವಾಯ್ಡ್ ಮಾಡಿ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಯಾವ ಮುಹೂರ್ತದಲ್ಲಿ ಆರಂಭ ಮಾಡಬೇಕು ಅಥವಾ ಯಾವ ಹೊರ ಇರುವಂಥ ಸಮಯದಲ್ಲಿ ಆರಂಭ ಮಾಡಬೇಕು ಅನ್ನುವಂಥದ್ದನ್ನು ನೆನಪಿಟ್ಟುಕೊಂಡು ಅದೇ ಸಂದರ್ಭದಲ್ಲಿ ಆರಂಭ ಮಾಡಿ. ಏಕೆಂದರೆ ಒಳ್ಳೆಯ ಫಲಿತಾಂಶಗಳು ಬೇಕು ಅಂತ ಹೇಳಿದ್ರೆ ಈ ಸಮಯದ ಪರಿಪಾಲನೆ ಬಹಳ ಮುಖ್ಯ. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯ ಫಲವನ್ನು ನೀವು ಪಡ್ಕೊಳ್ತೀರಿ ಅಂತ ಹೇಳ್ತಾ, ಇನ್ನು ನೆನ್ನೆಯ ದಿನ ನಮ್ಮ ವೀಕ್ಷಕರು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದರೆ ಮೊನ್ನೆಯ ಸಂಚಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಈ ದಿನ ಅಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನಾಳೆಯ ದಿನ ಆ ಪ್ರಶ್ನೆಯನ್ನು ಕೇಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಅಂತ ಹೇಳ್ತಾ, ಇನ್ನು ಈ ದಿನ ಒಂದೆರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲನೇದಾಗಿ ನೇತ್ರಾವತಿ ಇವರು ಮನೆಯ ಪ್ರವೇಶ ದ್ವಾರದ ಒಳಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಫೋಟೋವನ್ನು ಹಾಕಬಹುದಾ ಅಥವಾ ಕುದುರೆಗಳ ಚಿತ್ರವನ್ನು ಹಾಕಬಹುದಾ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಇಲ್ಲಿ ಫೋಟೋ ಅಂತ ಹೇಳಿದ್ರೆ ಕಣ್ದೃಷ್ಟಿ ಗಣಪತಿಯ ಫೋಟೋವನ್ನು ಹಾಕಬಹುದು. ಆದರೆ ನಿಂತಿರುವಂಥ ಲಕ್ಷ್ಮಿಯ ಫೋಟೋವನ್ನು ಇಲ್ಲಿ ಹಾಕಬೇಡಿ. ಇನ್ನು ಕುಳಿತಿರುವಂಥ ಲಕ್ಷ್ಮಿಯ ಫೋಟೋ ಇದ್ದರೆ ಅದರಲ್ಲೂ ಮನೆಯ ದೇವರ ಮನೆಯಲ್ಲಿ ಕಡ್ಡಾಯವಾಗಿ ಇಡುವಂಥದ್ದನ್ನು ಮಾಡಿ. ಹಾಗೆ ಈ ಮುಖ್ಯ ದ್ವಾರಕ್ಕೆ ಸಂಬಂಧಪಟ್ಟ ಹಾಗೆ 7 ಕುದುರೆಗಳಿರುವಂಥ ಫೋಟೋವನ್ನು ಇಟ್ಟರೆ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಆ ಮನೆಯಿಂದ ಹೊರಗೆ ಹೋಗುವಂಥವ್ರು ಯಾರೇ ಇರಲಿ, ಯಾವುದೇ ಕೆಲಸಕ್ಕೆ ಹೋಗಲಿ, ಅದಕ್ಕೆ ಉತ್ತಮವಾದಂಥ ಒಂದು ಫಲಿತಾಂಶ ಸಿಕ್ಕತ್ತೆ. ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಆಗುತ್ತೆ. ಆದ್ದರಿಂದಲೇ ನಿಮ್ಮ ರಾಶಿ, ನಿಮ್ಮ ನಕ್ಷತ್ರ, ನಿಮ್ಮ ಸ್ವಭಾವಕ್ಕೆ ಅನುಗುಣವಾದಂತಹ ಫೋಟೋವನ್ನು ಅಲ್ಲಿ ಹಾಕುವಂಥದ್ದು ಬಹಳ ಸೂಕ್ತ. ಹಾಗಾಗಿ ಎಲ್ಲ ರೀತಿಯ ಫೋಟೋಗಳನ್ನು ಈ ಮನೆಯ ಮುಖ್ಯ ದ್ವಾರದ ಮೇಲೆ ಹೊರಗಾಗಲಿ ಒಳಗಾಗಲಿ ಹಾಕಬೇಡಿ. ಅದಕ್ಕೆ ವಾಸ್ತು ಶಾಸ್ತ್ರದಲ್ಲಿ ಕೆಲವು ನಿರ್ದಿಷ್ಟ ವಿಚಾರಗಳಿದೆ, ಅದನ್ನು ಅನುಸರಣೆ ಮಾಡಿ ಮುಂದುವರಿರಿ. ಹಾಗೆ ಈಗ ಹೇಳಿದಂಥ ಪರಿಹಾರ ಕ್ರಮವನ್ನು ನೀವು ಅನುಸರಣೆ ಮಾಡಬಹುದು. ಇನ್ನು ನಮ್ಮ ವೀಕ್ಷಕರಲ್ಲಿ ಒಬ್ಬರು ಪ್ರತಾಪ್ ಅನ್ನುವಂಥದ್ದು ಯಾವ ರಾಶಿಗೆ ಬರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಪ್ರತಾಪ್ ಅನ್ನುವಂಥದ್ದು ಮೊದಲನೇ ಅಕ್ಷರವನ್ನು ತೆಗೆದುಕೊಂಡ್ರೆ ಇದು ಕನ್ಯಾ ರಾಶಿಗೆ ಬರುತ್ತೆ. ಇನ್ನು ಮಾಲತಿ ಇವರು ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಯಾವ ದಿನ ಚೆನ್ನಾಗಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ನೀವು ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ
ಈ ತಿಂಗಳ 11ನೇ ತಾರೀಕು ಶುಕ್ರವಾರದ ದಿನ, ಅಂದರೆ ನಾಳೆಯ ದಿನ ಚೆನ್ನಾಗಿದೆ. ಮೃಗಶಿರ ನಕ್ಷತ್ರ ಇರುತ್ತೆ ನಾಳೆ. ಹಾಗಾಗಿ ನೀವು ಚಿನ್ನವನ್ನು ಖರೀದಿ ಮಾಡ್ಬೋದು. ಒಂದು ವೇಳೆ ನಾಳೆ ಆಗಲಿಲ್ಲ ಅಂತ ಹೇಳಿದ್ರೆ 20ನೇ ತಾರೀಕು ಭಾನುವಾರದ ದಿನ ಬಹಳ ವಿಶೇಷವಾಗಿದೆ. ಹಸ್ತ ನಕ್ಷತ್ರ ಇದೆ, ಈ ದಿನ ಕೂಡ ಆಗಬಹುದು. ಹಾಗೆ 24ನೇ ತಾರೀಕು ನವೆಂಬರ್ ತಿಂಗಳು ಮಾರ್ಗಶಿರ ಲಕ್ಷ್ಮೀ ವ್ರತ ಇರುವಂತಹ ದಿನ, ಆದರೆ ಗುರುವಾರ ಬೀಳುತ್ತೆ. ಇದು ಅನುರಾಧ ನಕ್ಷತ್ರ ಇರುತ್ತೆ, ಇದು ಕೂಡ ಚೆನ್ನಾಗಿದೆ. ಇನ್ನು ಇದು ಯಾವುದೂ ಆಗಲಿಲ್ಲ ಅಂತ ಹೇಳಿದ್ರೆ 28ನೇ ತಾರೀಕು ಸೋಮವಾರ ಇರುವಂತಹ ದಿನ ಉತ್ತರಾಷಾಢ ನಕ್ಷತ್ರ ಇರುತ್ತೆ, ಈ ದಿನ ಪ್ರಶಸ್ತವಾಗಿದೆ. ಹಾಗಾಗಿ ನೀವು ಚಿನ್ನವನ್ನು ಮನೆಗೆ ಖರೀದಿ ಮಾಡುವಂಥ ದಿನಾಂಕವನ್ನು ತಿಳ್ಕೊಂಡ್ರಿ. ಅದೇ ರೀತಿ ಉತ್ತಮ ಸಮಯದಲ್ಲಿ ನಿಮ್ಮ ಈ ವ್ಯಾಪಾರಕ್ಕೆ ಮನೆಯಿಂದ ಹೊರಡುವಂಥ ಒಂದು ಒಳ್ಳೆಯ ಮುಹೂರ್ತವನ್ನು ಇಟ್ಕೊಳ್ಳಿ. ಅದರಂತೆ ನಿಮ್ಮ ಕೆಲಸಗಳು ಖಂಡಿತ ಯಶಸ್ವಿ ಆಗುತ್ತೆ. ಹಾಗಾಗಿ ಮನೆಗೆ ಚಿನ್ನ ಬಂದಾಗ ಭಾಗ್ಯಲಕ್ಷ್ಮಿಯೇ ಬಂದಂತೆ. ಹಾಗಾಗಿ ನಿಮಗೆ ಉತ್ತರೋತ್ತರವಾಗಿ ಲಕ್ಷ್ಮಿಯ ಅನುಗ್ರಹ ಉಂಟಾಗಲಿ ಅಂತ ಹೇಳಿ ಹಾರೈಸ್ತಾ, ಇನ್ನು ದೇವರಮಣಿ ರೇವಣ್ಣ ಸಿದ್ದಪ್ಪ ಇವರು ಓಂ ಚಂದ್ರದೇವಾಯ ನಮಃ ಅನ್ನುವಂಥದ್ದನ್ನೇ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿದ್ದಾರೆ. ಹಾಗಾಗಿ ನಿಮ್ಮ ದೈವಭಕ್ತಿ ಹಾಗೆ ಶ್ರದ್ಧೆ ಇದರಲ್ಲಿ ಕಾಣುವಂಥದ್ದು. ಹಾಗಾಗಿ ನಮ್ಮ ವೀಕ್ಷಕರು ಕೂಡ ಆಧ್ಯಾತ್ಮಿಕ ವಿಚಾರದಲ್ಲಿ ಎಷ್ಟು ಮುಂದುವರೆದಿದ್ದಾರೆ ಅನ್ನುವಂಥದ್ದು ಇದರಿಂದ ಗೊತ್ತಾಗತ್ತೆ. ಹಾಗಾಗಿ ನಿಮ್ಮ ವಿಚಾರಧಾರೆಗಳು ಸಂಪೂರ್ಣವಾಗಿ ಮನಸ್ತೃಪ್ತಿಯನ್ನು ತರುವಂಥದ್ದು. ಅದನ್ನೇ ಮುಂದುವರಿಸಿ, ಒಳ್ಳೆಯದಾಗಲಿ ನಿಮಗೆ. ಇನ್ನು ಮಂಜುನಾಥ್ ಇವರು ಕೇಳಿರುವಂಥ ಪ್ರಶ್ನೆ ಅಥವಾ ನೀವು ಹೇಳ್ತಾ ಇರುವಂಥ ಮಾಹಿತಿ ಸಂಪೂರ್ಣವಾಗಿಲ್ಲ. ಆದ್ದರಿಂದ ಸ್ಪಷ್ಟವಾಗಿ ಇನ್ನೊಮ್ಮೆ ಕೇಳುವಂಥ ಪ್ರಯತ್ನ ಮಾಡಿ, ನಾಳಿನ ಸಂಚಿಕೆಯಲ್ಲಿ ಅದಕ್ಕೆ ಉತ್ತರವನ್ನು ನೀಡೋಣ. ಇನ್ನು ರತ್ನ ಎಸ್ ಇವರು ಕನಸಿನ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದರೆ ಬೆಳಗಿನ ಜಾವ ಮನೆ ಬಿಟ್ಟು ಹೋಗಿರುವಂಥ ಮಗ ಕನಸಿನಲ್ಲಿ ಬರ್ತಾನೆ, ಇದರ ಅರ್ಥ ಏನು ಅಂತ ಹೇಳಿ. ಈಗಾಗಲೇ ರತ್ನಾರವರಿಗೆ ಅವರ ಮಗನ ಬಗ್ಗೆ ತುಂಬ ಬೇಸರ ಉಂಟಾಗಿರುವಂಥದ್ದು, ದುಃಖ ಉಂಟಾಗಿರುವಂಥ ಸಂಗತಿಗಳನ್ನು ಯಾವ ಕಾರಣಕ್ಕಾಗಿ ದೂರ ಇದ್ದಾನೆ ಅನ್ನುವಂಥದ್ದನ್ನು. ಹಾಗಾಗಿ ಸಾಮಾನ್ಯವಾಗಿ ಬೆಳಗಿನ ಜಾವ ಆಗುವಂಥ ಕನಸುಗಳು ನನಸಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮನೆ ಬಿಟ್ಟು ಹೋಗಿರುವಂಥ ಮಗ ಮತ್ತೆ ಬರೋ ರೀತಿಯಲ್ಲಿ ಕನಸಾಗ್ತಿದೆ ಅಂತ ಹೇಳಿದ್ರೆ ಖಂಡಿತ ಅವನು ಮನೆಗೆ ವಾಪಸ್ಸು ಬರ್ತಾನೆ. ಆದರೆ ಯಾವುದೋ ಒಂದು ರೀತಿಯ ಅಹಂ ಅನ್ನುವಂಥದ್ದು ಅದನ್ನು ತಡೀತಾ ಇದೆ. ಆದ್ದರಿಂದ ಮನಸ್ಸು ಬಿಚ್ಚಿ ಮಾತಾಡಲಿಕ್ಕೆ, ಮನೆಗೆ ಬರಲಿಕ್ಕೂ ಕೂಡ ಅವರಿಗೆ ಅವಕಾಶ ಇಲ್ಲದಂತೆ ಆಗಿರುವಂಥದ್ದು. ನೀವು ಅವಕಾಶ ಕೊಡ್ತಾ ಇದ್ದೀರಿ, ಆದರೆ ಅವರ ಮನಸ್ಸೇ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ ಅವರಿಗೆ. ಹಾಗಾಗಿ ಕಾಲಾಯ ತಸ್ಮೈ ನಮಃ, ಕಾಲವೇ ಇದಕ್ಕೆ ಉತ್ತರವನ್ನು ನೀಡುತ್ತೆ. ಸ್ವಲ್ಪ ತಾಳ್ಮೆ ಸಮಾಧಾನದಿಂದ ಇರಿ ಅಂತ ಹೇಳ್ತಾ, ಇನ್ನು ಶಾಂತಕುಮಾರಿ PV ಇವರು ಕೆಲಸ ಮಾಡ್ತಾನೂ ಕೂಡ ಮಂತ್ರವನ್ನು ಹೇಳ್ಕೊಳ್ಬಹುದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗಾಗಿ ಮಂತ್ರವನ್ನು ಹೇಳುವಂಥದ್ದಾಗಲಿ, ಜಪವನ್ನು ಮಾಡುವಂಥದ್ದು, ಇವಕ್ಕೆಲ್ಲ ಏಕಾಗ್ರತೆ ಅನ್ನುವಂಥದ್ದು ಬೇಕು. ಹಾಗಾಗಿ ಕೆಲಸ ಮಾಡ್ತಾ ಮಾಡ್ತಾ ಮಂತ್ರವನ್ನು ಹೇಳಿದ್ರೆ ಈ ಎರಡೂ ಕೆಲಸಕ್ಕೂ ಕೂಡ ನೀವು ಯಾವುದೇ ರೀತಿಯ ನ್ಯಾಯವನ್ನು ಕೊಡಲಿಕ್ಕೆ ಆಗಲ್ಲ, ಜಸ್ಟಿಸನ್ನು ಕೊಡಲಿಕ್ಕೆ ಆಗಲ್ಲ. ಆದ್ದರಿಂದ ಒಮ್ಮೆ ಒಂದು ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗಾಗಿ ನೀವು ಯಾವುದೇ ಮಂತ್ರ ಪಠಣೆಯನ್ನು ಮಾಡಿಕೊಳ್ಳಿ, ಜಪವನ್ನು ಮಾಡಿ, ತಪವನ್ನು ಮಾಡಿ, ಭಗವಂತನ ಆರಾಧನೆಯನ್ನು ಮಾಡಿ, ಅದನ್ನು ಪ್ರತ್ಯೇಕವಾಗಿ ಯಾರಿಂದಲೂ ತೊಂದರೆ ಇಲ್ಲದಂಥ ಒಂದು ಜಾಗದಲ್ಲಿ ಏಕಾಂತವಾಗಿ ಕುಳಿತು ನೀವು ಜಪ ತಪಾದಿಗಳನ್ನು ಮಾಡಿಕೊಳ್ಳಿ, ಮಂತ್ರೋಚ್ಚಾರಣೆಯನ್ನು ಮಾಡಿ, ಮಂತ್ರ ಪಠಣವನ್ನು ಮಾಡಿಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಆದರೆ ಈ ಮಂತ್ರ ಅನ್ನುವಂಥದ್ದು ಬಹಳ ಶಕ್ತಿಶಾಲಿಯಾಗಿರುವಂಥದ್ದು. ಹಾಗಾಗಿ ನಿಮ್ಮ ಸಂಕಲ್ಪಗಳು ಸಿದ್ಧಿಸಬೇಕು ಅಂತ ಹೇಳಿದ್ರೆ ಈ ಮಂತ್ರವನ್ನು ಬಹಳ ಶ್ರದ್ಧಾ ನಂಬಿಕೆಯಿಂದ ಮಾಡಬೇಕಾಗತ್ತೆ. ಅದರಿಂದಲೇ ಇದಕ್ಕೆ ಪ್ರತ್ಯೇಕವಾದ ಒಂದು 5-10 ನಿಮಿಷಗಳ ಸಮಯವನ್ನು ಕೊಟ್ಟು ಅದನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಇನ್ನು ಚಿನ್ಮಯಿ ಇವರದ್ದು ಹುಟ್ಟಿದ ದಿನಾಂಕ 30/1/2012. ಇವರಲ್ಲಿ ವಿದ್ಯಾಭ್ಯಾಸಕ್ಕೆ ಏನಾದರೂ ತೊಂದರೆ ಇದೆಯಾ, ಓದಿನಲ್ಲಿ ಆಸಕ್ತಿ ಕಡಿಮೆ ಆಗ್ತಿದೆ ಅನ್ನುವಂಥದ್ದನ್ನು ಇವರ ಪೋಷಕರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ನೀವು ಕೊಟ್ಟಿರುವಂಥ ಹುಟ್ಟಿದ ದಿನಾಂಕ ಸಮಯವನ್ನು ನೋಡಿದ್ರೆ ಇವರದ್ದು ಮೇಷರಾಶಿ, ಅಶ್ವಿನಿ ನಕ್ಷತ್ರ 2ನೇ ಪಾದ, ಶುಕ್ಲ ಪಕ್ಷದ ಸಪ್ತಮಿಯ ದಿನ, ಸಾಧ್ಯಯೋಗದಲ್ಲಿ ಸೋಮವಾರದ ದಿನ ಜನನ ಆಗಿದೆ ಇವರದ್ದು. ಹಾಗೆ ಇವರದ್ದು ಕುಂಭಲಗ್ನಕ್ಕೆ ಬರುತ್ತೆ. ಲಗ್ನದಲ್ಲೇ ಶುಕ್ರ ಇದ್ದಾನೆ. ಇನ್ನು 3ರಲ್ಲಿ ಗುರು ಮತ್ತು ಚಂದ್ರ ಒಟ್ಟಿಗೆ ಇದ್ದಾರೆ. 4ರಲ್ಲಿ ಕೇತು, 7ರಲ್ಲಿ ಕುಜ, 9ರಲ್ಲಿ ಶನಿ, 10ರಲ್ಲಿ ರಾಹು ಮತ್ತು 11ರಲ್ಲಿ ರವಿ ಮತ್ತು ಬುಧ ಇದ್ದಾರೆ. ಇನ್ನು ವಿಶೇಷವಾಗಿ ಶನಿ ಉಚ್ಚ ಸ್ಥಾನದಲ್ಲಿದ್ದಾನೆ ತುಲಾರಾಶಿಯಲ್ಲಿ. ಹಾಗಾಗಿ ಇವರು
ಯಾವುದೇ ಒಂದು ಕೆಲಸವನ್ನು ಶ್ರಮಪಟ್ಟು ಮಾಡಿದ್ರೆ ಖಂಡಿತ ಒಳ್ಳೆಯ ಫಲ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಓದಿನಲ್ಲಿ ಸ್ವಲ್ಪ ಆಸಕ್ತಿಯನ್ನು ಇವರು ಇಟ್ಕೊಂಡ್ರೂ ಸಾಕು, ಅದ್ಭುತವಾದಂತಹ ಯಶಸ್ಸು ಇವರದ್ದಾಗತ್ತೆ. ಆದರೆ ಸ್ವಲ್ಪ ಸೋಮಾರಿತನ ಅನ್ನುವಂಥದ್ದು ಇರುತ್ತೆ. ಇನ್ನು ಹುಡುಗಾಟಿಕೆ, ಆಟದ ಬುದ್ಧಿ ಜಾಸ್ತಿ ಇರುವಂಥದ್ದು. ಹಾಗಾಗಿ ಸ್ನೇಹಿತರಾಗಲಿ ಅಥವಾ ಆಟಿಕೆಗಳಾಗಲಿ ಸಿಕ್ಕಿದ್ರೆ ಇವರಿಗೆ ಅಷ್ಟೇ ಸಾಕು, ಬೇಡ ಪ್ರಪಂಚವೇ ಬೇಡ ಅನ್ನುವಂಥ ರೀತಿಯಲ್ಲಿ ಇವರು ಇನ್ವಾಲ್ವ್ ಆಗಿರ್ತಾರೆ. ಹಾಗೆ ಇವರಿಗೆ ವಾಕ್ಸ್ಥಾನಾಧಿಪತಿ ಮತ್ತು ಜ್ಞಾನಕ್ಕೆ ಕಾರಕನಾದಂತಹ ಗುರು ವಿದ್ಯಾಭ್ಯಾಸಕ್ಕೆ ಶುಕ್ರನು ಅಧಿಪತಿಯಾಗಿರ್ತಾನೆ. ಹಾಗಾಗಿ ಇಲ್ಲಿ ಶುಕ್ರ ವಿಶೇಷವಾಗಿ ಲಗ್ನದಲ್ಲಿದ್ದಾನೆ. ಇದರಿಂದ ಬಹಳ ಸುಲಭವಾಗಿ ಇವರು ವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಒಳ್ಳೆಯ ರೀತಿಯಿಂದ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ತಾರೆ. ಓದು ಕಡಿಮೆ ಆದರೂ ಇವರು ಜೀವನ ನಿರ್ವಹಣೆಗೆ ಬೇಕಾದಂತಹ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ. ಹಾಗೆ ಕೆಲವರು ಉನ್ನತ ಸಂಶೋಧನೆಯಲ್ಲೂ ಕೂಡ ಪಾಲ್ಗೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಉದ್ಯೋಗಕ್ಕೆ ಬೇಕಾದಂತಹ ವಿದ್ಯೆ ಇದನ್ನು ಇವರು ಕಲ್ತ್ಕೊಳ್ತಾರೆ. ಹಾಗೆ ಇವರ ರಾಶ್ಯಾಧಿಪತಿ ಕುಜ ಆಗಿರೋದ್ರಿಂದ ಬಹಳ ಕಷ್ಟಪಟ್ಟಾದರೂ ಕೆಲಸ ಮಾಡ್ತಾರೆ. ಹಾಗೆ ಸ್ವಲ್ಪ ಕಮಾಂಡಿಂಗ್ ಪೊಸಿಷನಲ್ಲೂ ಕೂಡ ಇರುವಂಥ ಸಾಧ್ಯತೆಗಳಿದೆ. ಇನ್ನು ಇವರ ಲಗ್ನಾಧಿಪತಿ ಶನಿ ಆಗಿರುವಂಥದ್ದು. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ತುಂಬ ಶ್ರಮ ಪಡ್ತಾರೆ. ಸುಲಭಕ್ಕೆ ಆಗುವಂಥ ಕೆಲಸಗಳನ್ನೇ ಇವರು ಕಷ್ಟಪಟ್ಟು ಮಾಡುವಂಥ ಒಂದು ಪರಿಸ್ಥಿತಿ ಇವರಿಗೆ ನಿರ್ಮಾಣ ಆಗುತ್ತೆ. ಹಾಗೆ ಇವರು ಯಾವುದೇ ಕೆಲಸಗಳನ್ನು ಭಾನುವಾರದ ದಿನ ಆರಂಭ ಮಾಡಬಾರ್ದು. ಬದಲಾಗಿ ಗುರುವಾರ ಇವರಿಗೆ ಒಳ್ಳೆಯ ವಾರ. ಇನ್ನು ವಿಶೇಷವಾಗಿ ಇವರಿಗೆ ಉತ್ತಮವಾದಂತಹ ಫಲಗಳನ್ನು ತರುವಂತಹ ವರ್ಷಗಳು ಅಂತ ಹೇಳಿದ್ರೆ 14ನೇ ವಯಸ್ಸಿನಲ್ಲಿ ಒಳ್ಳೆಯ ಫಲ ಇವರಿಗೆ ಸಿಕ್ಕತ್ತೆ. ಹಾಗೆ 23, 32, 41 ಮತ್ತು 50ನೇ ವಯಸ್ಸಿನಲ್ಲಿ ಅತ್ಯುತ್ತಮವಾದಂಥ ಫಲಗಳನ್ನು ಇವರು ಪಡ್ಕೊಳ್ಳುವಂಥದ್ದಿದೆ. ಹಾಗೆ ಇವರ ಅದೃಷ್ಟ ಸಂಖ್ಯೆ 5. ಇದನ್ನು ಆಧಾರವಾಗಿಟ್ಕೊಂಡು ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಓದಿನಲ್ಲಿ ಆಸಕ್ತಿ ಕಡಿಮೆ ಇದ್ದರೂ ಮುಂದೆ ಇವರಿಗೆ ತುಂಬ ಆಸಕ್ತಿ ಇರುತ್ತೆ. ಒಟ್ಟಾರೆ ಪ್ರಾರಂಭದಲ್ಲಿ ಸ್ವಲ್ಪ ಅಡೆತಡೆಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಕೌಶಲ್ಯ ಇವರಲ್ಲಿದೆ. ಹಾಗಾಗಿ ಲಾಭಸ್ಥಾನದಲ್ಲಿ ರವಿ ಇರೋದರಿಂದ ಇವರಿಗೆ ನಾಯಕತ್ವದ ಗುಣಗಳಿದೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ತುಂಬ ತಿಳುವಳಿಕೆ ಇರುತ್ತೆ, ತುಂಬ ಪ್ರಾಕ್ಟಿಕಲ್ ಇರ್ತಾರೆ. ವ್ಯವಹಾರ ಜ್ಞಾನ ಇವರಿಗೆ ಚೆನ್ನಾಗಿರುತ್ತೆ. ಮುಂದೆ ಇವರ ಜಾತಕದನ್ನು ವೀಕ್ಷಣೆ ಮಾಡಿದಾಗ ಅತ್ಯುತ್ತಮವಾದಂಥ ದಿನಗಳು ಇವರಿಗಿದೆ. ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಳ್ತಾರೆ. ಹಾಗೆ ಉನ್ನತ ಮಟ್ಟದ ಅಧಿಕಾರವನ್ನು ಕೂಡ ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವರ ಮನೆ ದೇವರು ಇವರಿಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ, ಎಲ್ಲ ರೀತಿಯ ಅನುಗ್ರಹವನ್ನು ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಬಹಳ ದಿನಗಳಿಂದ ಚನ್ನಪ್ಪನವರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅವರ ಮಗಳ ಬಗ್ಗೆ. ಈಗಾಗಲೇ ಅದಕ್ಕೆ ಉತ್ತರವನ್ನು ಹೇಳಿದೆ. ಆದರೆ ಅವರು ತಪ್ಪಾದಂಥ ಒಂದು ಹುಟ್ಟಿದ ದಿನಾಂಕವನ್ನು ಕಳಿಸಿದ್ರಿಂದ ಅವರಿಗೆ ಸರಿಯಾದ ಮಾಹಿತಿ ಸಿಕ್ಕಿರಲಿಲ್ಲ. ಆದರೆ ಈ ದಿನ ಅವರು ಅವರ ಮಗಳಾದಂಥ ವಾಣಿಶ್ರೀ ಬಗ್ಗೆ ಅವರ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಭವಿಷ್ಯ ಹೇಗಿರುತ್ತೆ ಅನ್ನೋಂಥದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ನೀವು ನೀಡಿರುವಂತಹ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ಆಧರಿಸಿ ಇವರ ವಿವರಗಳನ್ನು ನೋಡಿದಾಗ ಇವರದ್ದು ವೃಷಭ ರಾಶಿ, ರೋಹಿಣಿ ನಕ್ಷತ್ರ 2ನೇ ಪಾದ, ಶುಕ್ಲ ಪಕ್ಷದ ದಶಮಿಯ ತಿಥಿಯಂದು ಇಂದ್ರಯೋಗದಲ್ಲಿ ಶನಿವಾರದ ದಿನ ಇವರು ಜನಿಸಿದ್ದಾರೆ. ಇನ್ನು ಇವರದ್ದು ಕರ್ಕಾಟಕ ಲಗ್ನ. ಲಗ್ನದಿಂದ 5ನೇ ಮನೆಯಲ್ಲಿ ಕುಜ ಇದ್ದಾನೆ, 6ರಲ್ಲಿ ಕೇತು, 7ರಲ್ಲಿ ರವಿ, 8ರಲ್ಲಿ ಬುಧ, 9ರಲ್ಲಿ ಶುಕ್ರ, ಇನ್ನು 11ರಲ್ಲಿ ಗುರು, ಶನಿ ಮತ್ತು ಚಂದ್ರ, ಈ ಮೂವರು ಕೂಡ ಒಟ್ಟಿಗೆ ಇದ್ದಾರೆ. ಇನ್ನು 12ರಲ್ಲಿ ರಾಹು ಇರುವಂಥದ್ದು. ಹಾಗಾಗಿ ಇವರ ಜಾತಕವನ್ನು ನೋಡಿದಾಗ ಇವರ ಲಗ್ನಾಧಿಪತಿ ಚಂದ್ರ ಕರ್ಕಾಟಕ ಲಗ್ನಕ್ಕೆ. ಹಾಗೆ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ಆದ್ದರಿಂದಲೇ ಮಾನಸಿಕವಾಗಿ ತುಂಬ ಬಲಾಢ್ಯರು ಇವರು. ಯಾವುದು ಏನೇ ತೊಂದರೆಗಳು, ತಾಪತ್ರಯಗಳು ಬಂದರೂ ಕೂಡ ಅದನ್ನು ನಿರ್ವಹಣೆ ಮಾಡುವಂಥ ಒಂದು ವಿಶೇಷ ಕೌಶಲ್ಯ ಇವರಲ್ಲಿ ಇದೆ. ಹಾಗೆ ಇವರ ರಾಶಿಯ ಅಧಿಪತಿಯಾದಂಥ ಶುಕ್ರ ಅವನು ಕೂಡ ಉಚ್ಚ ಸ್ಥಾನದಲ್ಲಿದ್ದಾನೆ. ಇದು ಕೂಡ ಇವರಿಗೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಇವರ ಹಣಕಾಸಿನ ಸ್ಥಿತಿಗತಿಗಳು ಬಹಳ ಚೆನ್ನಾಗಿರುತ್ತೆ. ಉದ್ಯೋಗ ಬಹಳ ವಿಶೇಷವಾದಂಥ ಫಲವನ್ನು ಇವರಿಗೆ ಕೊಡುತ್ತೆ. ಅಂದರೆ ಒಳ್ಳೆಯ ಲಾಭದಾಯಕವಾದಂಥ ಹುದ್ದೆಯಲ್ಲಿ ಇವರು ಇರ್ತಾರೆ. ಇನ್ನು ಇವರ ನಕ್ಷತ್ರಾಧಿಪತಿ ಕೂಡ ಚಂದ್ರನೇ ಆಗಿರುವಂಥದ್ದು. ಹಾಗಾಗಿ ಇವರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡಿಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇರುವಂಥದ್ದು. ಆದರೆ ಮನಸ್ಸು ಮಾಡಬೇಕಷ್ಟೇ. ಅದಕ್ಕೆ ಪೂರಕವಾದಂಥ ಒಂದು ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡಿಕೊಳ್ಬೇಕು ತಂದೆ ತಾಯಂದರು. ಇನ್ನು ಶುಕ್ರವಾರ ಮತ್ತು ಬುಧವಾರ ಬಹಳ ಒಳ್ಳೆಯ ದಿನ. ಯಾವುದೇ ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಈ 2 ದಿನಗಳನ್ನು ನೀವು ಆಧಾರವಾಗಿಟ್ಕೊಳ್ಳಿ, ಖಂಡಿತ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ.
ಇನ್ನು ಇವರ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಸ್ವಲ್ಪ ಮಟ್ಟಿನ ಕುಜದೋಷ ಇದೆ. ಹಾಗಾಗಿ ಕುಜದೋಷವನ್ನು ನಿವಾರಣೆ ಮಾಡಿಕೊಂಡು ನಂತರ ಇವರ ವಿವಾಹಕ್ಕೆ ಕೈ ಹಾಕಿ. ಇನ್ನು ಇವರದ್ದು ಮನುಷ್ಯ ಗಣಕ್ಕೆ ಬರುವಂಥದ್ದು. ಹಾಗಾಗಿಯೇ ಇವರಲ್ಲಿ ದಯೆ, ಪ್ರೀತಿ, ವಾತ್ಸಲ್ಯ ಅನ್ನುವಂಥದ್ದು ಬಹಳ ವಿಶೇಷವಾಗಿದೆ. ಬೇರೆಯವರ ಕಷ್ಟಕ್ಕೆ ಸುಲಭವಾಗಿ ಮರುಗುವಂತಹ ಸ್ವಭಾವ ಇವರದ್ದು. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಕಪ್ಪು ಬಟ್ಟೆಯನ್ನು ಧರಿಸಬೇಡಿ. ಹಾಗೆ ಬೆಳ್ಳಿಯ ಒಡವೆಗಳನ್ನು, ಒಂದು ಉಂಗುರವನ್ನು, ಒಂದು ಸರವನ್ನು ಅಥವಾ ಯಾವುದಾದ್ರೂ ಒಂದು ಒಡವೆಯನ್ನು ನೀವು ಧರಿಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಇವರ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿರುತ್ತೆ. ಆದರೆ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಇಲ್ಲ ಅಂದರೂ ಕೂಡ ಇವರ ತಿಳುವಳಿಕೆ, ಸಾಮಾನ್ಯ ಜ್ಞಾನ, ಸಾಮರ್ಥ್ಯ ಬಹಳ ಚೆನ್ನಾಗಿದೆ. ಹಾಗಾಗಿ ತುಂಬ ಜವಾಬ್ದಾರಿಯುತವಾದಂತಹ ಜೀವನವನ್ನು ಮಾಡ್ತಾರೆ. ಹಾಗೆ ಉನ್ನತ ಪದವಿಯನ್ನು ಸರ್ವೇ ಸಾಧಾರಣವಾಗಿ ಪಡ್ಕೊಳ್ಳುವಂಥದ್ದು ಇದೆ. ಆದರೆ ಸ್ವಲ್ಪ ಮಟ್ಟಿನ ಪ್ರಯತ್ನ ಅನ್ನುವಂಥದ್ದನ್ನು ಇವರು ಮಾಡಬೇಕಾಗತ್ತೆ. ಇನ್ನು ಸ್ವಂತದ ಕೆಲಸಗಳನ್ನು ಇವರೇ ಸ್ವತಂತ್ರವಾಗಿ ಮಾಡಿಕೊಳ್ಳುವಂಥ ಒಂದು ಸ್ವಭಾವ ಇವರಲ್ಲಿ ಇರುವಂಥದ್ದು. ಅದರಿಂದಲೇ ತುಂಬ ಕಷ್ಟದ ಕೆಲಸಗಳನ್ನು ಇವರು ಆರಿಸಿಕೊಂಡು ಮಾಡುವಂಥದ್ದು ಕೂಡ ಇದೆ. ಇನ್ನು ಯಾವುದೇ ಖರ್ಚು ವೆಚ್ಚದ ಬಾಬ್ತು ಬಂದರೂ ಕೂಡ ಇವರು ಸ್ವಲ್ಪ ಹಿಂದೆ ಮುಂದೆ ನೋಡುವಂಥ ಸ್ವಭಾವದವರು. ಆದ್ದರಿಂದ ದುಡಿಮೆಯಲ್ಲೂ ಕೂಡ ಸಾಕಷ್ಟು ಪರಿಶ್ರಮದಿಂದ ಮುಂದುವರೆದ್ರೆ ನಿಮಗೆ ಕೈತುಂಬ ಹಣ ಅನ್ನುವಂಥದ್ದು ಕೂಡ ಸಿಕ್ಕತ್ತೆ. ಒಟ್ಟಾರೆ ಇವರಿಗೆ ಹಣಕ್ಕೆ ಯಾವುದೇ ಕೊರತೆ ಇಲ್ಲ. ಯಾಕೆಂದರೆ ರವಿ ಧನಾಧಿಪತಿ ಆಗಿದ್ದಾನೆ. ಆದ್ದರಿಂದ ಯಾವ ವಿಧದಿಂದಲಾದರೂ ಕೂಡ ಇವರು ಹಣವನ್ನು ಸಂಪಾದನೆ ಮಾಡಿಕೊಳ್ತಾರೆ. ಅಷ್ಟರ ಮಟ್ಟಿಗೆ ಇವರಿಗೆ ಸಾಮರ್ಥ್ಯ ಇರುತ್ತೆ. ಹಾಗೆ ಧನಕಾರಕನಾದಂತಹ ಗುರು ಇವರಿಗೆ 6ನೇ ಅಧಿಪತಿಯಾಗಿರೋದ್ರಿಂದ ಸಾಲ ಸೋಲ ಮಾಡುವಂಥ ಒಂದು ಪ್ರಸಂಗಕ್ಕೆ ಹೋಗಲ್ಲ. ಒಂದು ವೇಳೆ ಸಾಲ ಮಾಡಿದ್ರೂ ಕೂಡ ಅದನ್ನು ಆದಷ್ಟು ಬೇಗ ತೀರಿಸ್ಬಿಡಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲೇ ಇರ್ತಾರೆ. ಒಟ್ಟಾರೆ ಯಾರ ಹಂಗಿಲ್ಲದೆ ಜೀವನವನ್ನು ಮಾಡಬೇಕು, ಸ್ವತಂತ್ರವಾಗಿರಬೇಕು, ಮನಸ್ಸಿಗೆ ಶಾಂತಿ, ನೆಮ್ಮದಿ ತರುವಂಥ ಕೆಲಸಗಳನ್ನಷ್ಟೇ ಮಾಡಬೇಕು ಅನ್ನುವಂಥದ್ದು ಇವರ ಸ್ವಭಾವ. ಹಾಗಾಗಿ ಯಾವುದಕ್ಕೂ ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ, ಯಾವುದನ್ನು ಆಳವಾಗಿ ಚಿಂತೆಯನ್ನು ಮಾಡದೆ ಜೀವನವನ್ನು ನಿರ್ವಹಣೆ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ನಾವು ಹೇಳಿದಾಗೆ ಈ ಚಂದ್ರ ಮಂತ್ರವನ್ನು ಹೇಳ್ಕೊಳ್ತಾ ಇರಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನೀವು ಒಳ್ಳೆಯ ಫಲವನ್ನು ನೀವು ಕಾಣ್ತೀರಿ. ನಿಮಗೆ ಒಳ್ಳೆಯದಾಗಲಿ. ಹಾಗಾಗಿ ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಾಗಲಿ, ಆ ವಿದ್ಯೆಗೆ ತಕ್ಕಂತಹ ಉದ್ಯೋಗ ನಿಮಗೆ ಸಿಕ್ಕಲಿ, ಕೈತುಂಬ ಹಣವನ್ನು ತರಲಿ, ಹಾಗೆ ನೆಮ್ಮದಿಯ ಜೀವನ ಇರಲಿ. ನಿಮ್ಮ ವೈವಾಹಿಕ ಬದುಕು, ಮುಂದಿನ ಭವಿಷ್ಯದ ಬದುಕು ಕೂಡ ಚೆನ್ನಾಗಿರಲಿ ಅಂತ ಹೇಳಿ ಹಾರೈಸ್ತಾ, ಇನ್ನು ಪುಷ್ಪಾ ಕುಲಕರ್ಣಿ ಇವರು ತುಂಬ ದುಃಖದಿಂದ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಮಗ, ಸೊಸೆ ಮತ್ತು ಮಾವನ ಮಧ್ಯೆ ಜಗಳಗಳು ನಡೀತಾ ಇರುತ್ತೆ ಅನ್ನುವಂಥದ್ದು. ಹಾಗೆ ಮಗನ ಹುಟ್ಟಿದ ದಿನಾಂಕವನ್ನು ಕೂಡ ಇವರು ಕೊಟ್ಟಿದ್ದಾರೆ. ಇನ್ನು ಸೊಸೆಯ ರಾಶಿ ವೃಶ್ಚಿಕ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ನೀವು ಕೊಟ್ಟಿರುವಂಥ ಹುಟ್ಟಿದ ದಿನಾಂಕ, ಸಮಯವನ್ನು ಪರಿಶೀಲನೆ ಮಾಡಿದ್ರೆ ನಿಮ್ಮ ಮಗನದ್ದು ಕರ್ಕಾಟಕ ರಾಶಿಗೆ ಬರುತ್ತೆ. ಆಶ್ಲೇಷ ನಕ್ಷತ್ರ 3ನೇ ಪಾದ, ಶುಕ್ಲ ಪಕ್ಷದ 8ನೇ ತಿಥಿಯಂದು ವೃದ್ಧಿಯೋಗದಲ್ಲಿ ಬುಧವಾರದ ದಿನ ಜನನ ಆಗಿದೆ. ಇನ್ನು ಇವರದ್ದು ಮಿಥುನ ಲಗ್ನಕ್ಕೆ ಬರುತ್ತೆ. ಲಗ್ನದಿಂದ 2ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, 3ರಲ್ಲಿ ಕೇತು, 5ರಲ್ಲಿ ಗುರು, 9ರಲ್ಲಿ ರಾಹು, ಇನ್ನು 11ರಲ್ಲಿ ಶನಿ, ಜೊತೆಗೆ ರವಿ ಮತ್ತು ಬುಧ, ಈ 3 ಕೂಡ ಒಟ್ಟಿಗೆ ಇದ್ದಾರೆ. ಇನ್ನು 12ರಲ್ಲಿ ಕುಜ ಮತ್ತು ಶುಕ್ರ ಒಟ್ಟಿಗೆ ಇದ್ದಾರೆ. ಇದನ್ನ ನೀವು ಗಮನಿಸಬೇಕಾಗಿರುವಂಥದ್ದು, 2ರಲ್ಲಿ ಚಂದ್ರ ಇದ್ದಾಗ ಇದು ವಾಕ್ಸ್ಥಾನ. ಇದು ಹಾಗಾಗಿ ಮನಸ್ಸಿಗೆ ನೆಮ್ಮದಿ ಇರಲ್ಲ ಇವರಿಗೆ, ಮಾತಿನಿಂದಲೇ ಸಮಸ್ಯೆಗಳನ್ನು ತಂದುಕೊಳ್ಳುವಂಥವ್ರು. ಹಾಗಾಗಿ ಇವರು ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು 3ರಲ್ಲಿ ಕೇತು ಇದ್ದಾಗ ಕೆಲವೊಮ್ಮೆ ತುಂಬ ನಿರಾಶಾವಾದಿಗಳಾಗಿರ್ತಾರೆ. ಜೀವನದಲ್ಲಿ ಏನೂ ಇಲ್ಲ, ಎಲ್ಲವನ್ನ ಕಳ್ಕೊಂಡೆ ಅನ್ನುವಂಥ ಒಂದು ಜಿಗುಪ್ಸೆ ಕೂಡ ಆಗಾಗ್ಗೆ ಬರುವಂಥದ್ದಿದೆ. ಆದರೆ ಇವರಿಗೆ ವ್ಯಯಸ್ಥಾನದಲ್ಲಿ ಕುಜ ಮತ್ತು ಶುಕ್ರ ಇರೋದ್ರಿಂದ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಹಾಗಾಗಿ ಇವರ ಮಾತಿನಿಂದಲಾಗಲಿ ಅಥವಾ ಇವರ ಯೋಜನೆಗಳಿಂದ ಸ್ವಲ್ಪ ಕಷ್ಟಗಳನ್ನು ತಂದುಕೊಳ್ಳುವಂಥದ್ದು. ಇದರಿಂದ ಇವರಿಗೆ ಹಣಕಾಸಿನ ನೆರವು ಸಮಯಕ್ಕೆ ಸರಿಯಾಗಿ ಬರಲ್ಲ. ಎಲ್ಲವೂ ಕೂಡ ನಷ್ಟದ ಬಾಪ್ತಿನಲ್ಲಿ ಇರುವಂಥದ್ದು. ಎಷ್ಟೇ ದುಡಿದ್ರೂ ಉಳಿತಾಯ ಬಹಳ ಕಡಿಮೆ ಆಗುತ್ತೆ ಇವರಿಂದ. ಯಾಕೆಂದರೆ 12ರಲ್ಲಿ ಶುಕ್ರ ಇರುವಂಥದ್ದು. ಇನ್ನು ವಿಶೇಷವಾಗಿ ಶನಿ ಮತ್ತು ರವಿ ಪರಸ್ಪರ ವೈರಿಗಳು. ಅವರಿಬ್ಬರು ಕೂಡ ಈ 11ರ ಮನೆಯಲ್ಲೇ ಇದ್ದಾರೆ. ಹಾಗಾಗಿ ಒಬ್ಬರ ಸನಿಹ ಮತ್ತೊಬ್ಬರು ಇರೋದ್ರಿಂದ ಈ ಸಂದರ್ಭದಲ್ಲಿ ಕೆಲವು ಮಿಶ್ರ ಫಲಗಳನ್ನು ಕೂಡ ಅನುಭವಿಸಬೇಕಾಗತ್ತೆ. ಮಾನಸಿಕವಾಗಿ ಹೆಚ್ಚಿನ ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಇನ್ನು ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ರವಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಆದರೆ ಶನಿ ನೀಚ ಸ್ಥಾನದಲ್ಲಿದ್ದಾನೆ. ಇವರಿಬ್ಬರು ಕೂಡ ಒಂದೇ ಮನೆಯಲ್ಲಿ ಇದ್ದಾರೆ.
ಹಾಗಾಗಿ ಒಂದೇ ದಿನದಲ್ಲಿ ಇವರಿಗೆ ಬೆಳಗಿನ ಸಂದರ್ಭ ಪರಮ ಸುಖವನ್ನು ಅನುಭವಿಸಿದ್ರೆ ಸಂಜೆಯ ಸಮಯದಲ್ಲಿ ಇವರು ಅಷ್ಟೇ ನೋವನ್ನು ಅನುಭವಿಸುವಂಥದ್ದು ಇದೆ. ಹಾಗಾಗಿ ಸುಖ ದುಃಖ ಇವೆರಡರ ಮಿಶ್ರಣ ಸದಾಕಾಲ ಇವರಿಗೆ ಇರುವಂಥದ್ದು, ಮಿಶ್ರ ಫಲಗಳು ಇರುವಂಥ ಒಂದು ಜಾತಕ ಇದು. ಹಾಗಾಗಿನೇ ಇವರು ಜೀವನದಲ್ಲಿ ತುಂಬ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗಬೇಕಾಗತ್ತೆ. ಒಂದು ಕಡೆ ಹಣಕಾಸಿಗೆ ಕೊರತೆ ಇಲ್ಲ ಅಂದರೂ ಕೂಡ ಮತ್ತೊಂದು ಕಡೆ ಅದು ವ್ಯಯಭಾವದಲ್ಲಿರುತ್ತೆ. ಹಾಗಾಗಿ ಹೆಚ್ಚಿನ ಮೊತ್ತದಲ್ಲಿ ಸಾಲವನ್ನು ಮಾಡಬಾರ್ದು ಇವರು. ಇನ್ನು ಇರುವಂಥ ಆಸ್ತಿ ಪಾಸ್ತಿಯನ್ನು ಮಾರಾಟ ಮಾಡುವಂಥ ಆಲೋಚನೆಯನ್ನು ಕೂಡ ಮಾಡಬಾರ್ದು. ಇದರಿಂದ ತೀವ್ರವಾದ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇದೆ. ಇನ್ನು ಮನೆಯಲ್ಲಿ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ, ಇದು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಹಾಗಾಗಿ ಇದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನೀವು ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಬೇಕಾಗತ್ತೆ. ಅದರ ವಿವರವನ್ನು ನಾನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಹಾಗಾಗಿ ಒಮ್ಮೆ ಅದರ ಬಗ್ಗೆ ರಿಮೈಂಡ್ ಮಾಡಿ ಮನೆಯಲ್ಲಿ ಆದಷ್ಟು ಈ ಮನಸ್ತಾಪಗಳು ಜಗಳಗಳು ಕಡಿಮೆ ಆಗೋ ಹಾಗೆ ಮಾಡುವಂಥ ಒಂದು ಉತ್ತಮ ಪರಿಹಾರ ಕ್ರಮ ಏನು ಅನ್ನೋವಂಥದ್ದನ್ನು ನಿಮಗೆ ತಿಳಿಸಲಾಗತ್ತೆ. ಅದನ್ನು ಅನುಸರಣೆ ಮಾಡಿದ್ರೆ ಮನೆಯ ವಾತಾವರಣ ತಿಳಿಯಾಗತ್ತೆ, ನೆಮ್ಮದಿಯಿಂದ ಇರುತ್ತೆ. ಒಂದು ಹೊತ್ತು ಊಟ ಮಾಡಿದ್ರೂ ಕೂಡ ನೆಮ್ಮದಿಯಿಂದ ಇರಬೇಕು. ಹಾಗಾಗಿನೇ ಮನೆಯಲ್ಲಿ ಸದಾಕಾಲ ನೆಮ್ಮದಿ ಇರುವಂತೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಕೂಡ ಆಗಿರುತ್ತೆ. ಇಲ್ಲಿ ಇವರ ರಾಶಿ ಕರ್ಕಾಟಕ ರಾಶಿಯಾಗಿರುವಂಥದ್ದು. ರಾಶಿಯ ಅಧಿಪತಿ ಚಂದ್ರ ಮಾತೃಕಾರಕ. ಹಾಗಾಗಿ ಮಾತೃವಿನ ಅಂದರೆ ಇವರಿಗೆ ಇವರ ತಾಯಿಯ ಆದರಣೆ ತುಂಬ ಚೆನ್ನಾಗಿರುತ್ತೆ. ಇವರ ಒಂದು ಶ್ರೇಯಸ್ಸಿಗೆ ಶ್ರಮಿಸುವಂಥವರೇ ಇವರ ತಾಯಿ. ಆದ್ರಿಂದಲೇ ತಾಯಿಯ ಸಂರಕ್ಷಣೆ, ತಾಯಿಯ ಪ್ರೀತಿ ಬಹಳ ವಿಶೇಷವಾಗಿ ಇವರಿಗೆ ಸಿಗ್ತಾ ಇರುತ್ತೆ. ಇದು ಕೂಡ ವಿವಾಹ ಆದರೂ ಕೂಡ ಮುಂದುವರಿತಾ ಇರುತ್ತೆ. ಕೆಲವೊಮ್ಮೆ ತಾಯಿಯ ಪ್ರೀತಿ ಮಕ್ಕಳ ಮದುವೆ ಮಾಡಿದ್ಮೇಲೆ ಸ್ವಲ್ಪ ಮಧ್ಯಮವಾಗುವಂಥದ್ದು ಇದೆ, ಏಕೆಂದರೆ ಅವರದ್ದೇ ಸಂಸಾರ ಅವರು ನಿರ್ವಹಣೆ ಮಾಡಿಕೊಳ್ಳಿ ಅಂಥೇಳಿ. ಆದರೆ ಈ ಕೇಸಲ್ಲಿ ತಾಯಿಯವರ ಪ್ರೀತಿ, ಅವರ ವಾತ್ಸಲ್ಯ ಮುಂದುವರಿಯುತ್ತೆ. ಆದರೆ ಇವರಿಗೆ ಮಾತೃಸ್ಥಾನಾಧಿಪತಿ ಶುಕ್ರನಾಗಿ ಇರುವಂಥದ್ದು, ಪಿತೃಸ್ಥಾನಾಧಿಪತಿ ಗುರು ಆಗಿ ಇರುವಂಥವನು. ಇವರಿಬ್ಬರು ಕೂಡ ಒಗ್ಗಟ್ಟಾಗಿ ಸಾಮಾನ್ಯವಾಗಿ ಇರಲ್ಲ. ಅಂದರೆ ಲಕ್ಷ್ಮೀ ಸರಸ್ವತಿ ಹೇಗೆ ಒಗ್ಗಟ್ಟಾಗಿರಲ್ವೋ ಹಾಗೆ ಈ ಶುಕ್ರ ಮತ್ತು ಗುರು ಕೂಡ ಒಗ್ಗಟ್ಟಾಗಿರಲ್ಲ. ಆದ್ದರಿಂದಲೇ ಮನೆಯಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಇವರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಇದೆ. ಒಟ್ಟಾರೆ ಶಾಂತಿ ಸಮಾಧಾನದಿಂದ ಇದ್ದಾಗ ಇನ್ನು ಯಾವುದೇ ದುಡುಕಿನ ಮಾತುಗಳನ್ನು, ಕೋಪದಲ್ಲಿ ಮಾತುಗಳನ್ನು ಆಡುವಂಥದ್ದನ್ನು ಇವರು ಕಡಿಮೆ ಮಾಡಿಕೊಳ್ಬೇಕು. ಮನಸ್ಸನ್ನು ಸದಾಕಾಲ ಶಾಂತ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಏಕೆಂದರೆ ಚಂದ್ರ ಮನಃಕಾರಕ, ಇವರ ರಾಶ್ಯಾಧಿಪತಿ ಕೂಡ ಚಂದ್ರ. ಇದರಿಂದ ಹೆಚ್ಚಿನ ಆದ್ಯತೆಯನ್ನು ಇವರು ಮನಸ್ಸಿಗೆ ಕೊಡಬೇಕು, ಮನಸ್ಸಿನ ಚಟುವಟಿಕೆಗಳಿಗೆ ಕೊಡಬೇಕು. ಹಾಗಾಗಿ ಮುಂದೆ ನಾವು ಯಾವ ಪರಿಹಾರವನ್ನು ಮಾಡೋದ್ರಿಂದ ಕುಟುಂಬದಲ್ಲಿ ಈ ಮನಸ್ತಾಪಗಳು ಕಡಿಮೆ ಆಗತ್ತೆ ಅನ್ನೋಂಥದ್ರ ಬಗ್ಗೆ ನೋಡೋಣ. ಹಾಗೆ ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ವಿಶೇಷವಾಗಿ ಮನೆಯಲ್ಲಿ ಶಾಂತಿ ಸಮಾಧಾನಗಳು ನಿಮಗೆ ದೊರಕಲಿ, ಮನೆ ಅನ್ನುವಂಥದ್ದು ಸ್ವರ್ಗ ಆಗಲಿ ನಿಮಗೆ. ಹಾಗೆ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರಲಿ ಅಂತ ಹೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದ ಬಗ್ಗೆ ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ನಮ್ಮ ವೀಕ್ಷಕರು ಬಹಳಷ್ಟು ಮಂದಿ ಕನಸುಗಳ ಬಗ್ಗೆನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದರಲ್ಲೂ ಕನಸಿನಲ್ಲಿ ಆ ದೇವರು ಬಂದ್ರೆ ಯಾವ ಫಲ ಸಿಕ್ಕತ್ತೆ, ಹಾಗೆ ಈ ದೇವರು ಕನಸಿನಲ್ಲಿ ಕಂಡ್ರೆ ಯಾವ ಅರ್ಥ ಇದೆ ಅನ್ನುವಂಥ ವಿಚಾರಗಳನ್ನ ಆಗಾಗ್ಗೆ ಕೇಳ್ತಾ ಇರ್ತಾರೆ. ಹಾಗಾಗಿನೇ ಕನಸಿನಲ್ಲಿ ದೇವರನ್ನ ಮತ್ತೆ ದೇವತೆಗಳನ್ನ ನೋಡಿದ್ರೆ ಯಾವ ಅರ್ಥ ಕೊಡುತ್ತೆ ಅನ್ನುವಂಥದ್ದನ್ನ ಸ್ವಪ್ನಶಾಸ್ತ್ರ ಹೇಳುತ್ತೆ ಅನ್ನುವಂಥ ವಿಚಾರವನ್ನ ನೋಡೋಣ. ಇಲ್ಲಿ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನಾವು ಯಾವುದೇ ದೇವರನ್ನ ಅಥವಾ ದೇವತೆಗಳನ್ನ ನೋಡಿದ್ರೆ ಅದರ ಅರ್ಥ ಏನು, ಹಾಗೆ ಅದರ ಫಲಗಳೇನು ಅನ್ನುವಂಥದ್ರ ಬಗ್ಗೆ ಕೂಡ ನೋಡೋಣ. ಇಲ್ಲಿ ಕನಸು ಕಾಣುವಂಥದ್ದು ಸರ್ವೇ ಸಾಮಾನ್ಯ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಿದ್ರಾ ಸಮಯದಲ್ಲಿ ಹೆಚ್ಚಿನ ಕನಸುಗಳನ್ನು ಕಾಣ್ತಾ ಇರ್ತಾರೆ. ಇಲ್ಲಿ ಪ್ರತಿ ಕನಸಿಗೂ ಕೂಡ ಒಂದು ವಿಶೇಷವಾದಂತಹ ಅರ್ಥ ಇದೆ. ಅದನ್ನೇ ಸ್ವಪ್ನಶಾಸ್ತ್ರ ಹೇಳುವಂಥದ್ದು. ಹಾಗಾಗಿ ಕನಸುಗಳು ನಮ್ಮ ವರ್ತಮಾನವನ್ನ ಹಾಗೆ ನಮ್ಮ ಭವಿಷ್ಯದನ್ನ ಇದನ್ನ ಕುರಿತಾದಂತಹ ಮಾಹಿತಿಗಳನ್ನು ನೀಡುತ್ತೆ. ಅಂದ್ರೆ ಈಗ ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ, ಇನ್ನು ಮುಂದೆ ನಡೆಯಬಹುದಾದಂತಹ ವಿಚಾರಗಳ ಬಗ್ಗೆ ಕೂಡ ಕೆಲವು ಮಾಹಿತಿಗಳನ್ನು ನೀಡುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಇದು ನಮಗೆ ಸಹಾಯಕವಾಗುತ್ತೆ ಇಂಥ ಕನಸುಗಳು. ಹಾಗಾಗಿ ನಾವು ಬಿದ್ದಂತಹ ಕನಸುಗಳನ್ನು ಬೆಳಗಿನ ಸಮಯದವರೆಗೂ ಕೂಡ ಜ್ಞಾಪಿಸ್ಕೊಂಡಿರ್ತೀವಿ. ಆದರೆ ಸ್ವಲ್ಪ ಸಮಯದ ನಂತರ ಆ ಕನಸುಗಳು ನಮ್ಮ ಸ್ಮೃತಿ ಪಟಲದಿಂದ ಮಾಯವಾಗಿ ಬಿಡುತ್ತೆ. ಹಾಗಾಗಿನೇ ಕನಸನ್ನ ಸ್ವಲ್ಪ ಜ್ಞಾಪಕ ಇಟ್ಕೊಂಡು ಅದು ಯಾವ ಸಂದರ್ಭದಲ್ಲಿ ಬಂತು, ಅದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಇಲ್ಲಿ ಕನಸಿನಲ್ಲಿ ದೇವರುಗಳು ಕಾಣಿಸ್ಕೊಂಡ್ರೆ ಏನು ಅರ್ಥ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ
ಕನಸಿನಲ್ಲಿ ದುರ್ಗಾದೇವಿ ಏನಾದರೂ ಕಾಣಿಸಿದ್ರೆ ಅದನ್ನು ಬಹಳ ಶುಭ ಅಂತ ಹೇಳಿ ಪರಿಗಣಿಸಿದ್ದಾರೆ. ಏಕೆ ಅಂತ ಹೇಳಿದ್ರೆ ದುರ್ಗಾದೇವಿ ಅದರಲ್ಲೂ ಕೆಂಪು ವಸ್ತ್ರದಲ್ಲಿ ನಗುನಗ್ತಾ ಇರುವಂತೆ ಕಂಡು ಬಂದರೆ ನಿಜ ಜೀವನದಲ್ಲೂ ಕೂಡ ಎಲ್ಲವೂ ಉತ್ತಮವಾಗುತ್ತೆ. ಹಾಗಾಗಿ ಸುಖ ಸಂತೋಷಗಳು ಜೀವನದಲ್ಲಿ ಇರುತ್ತೆ ಅನ್ನುವಂಥ ಒಂದು ಅರ್ಥ ಇದೆ. ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಳ್ತೀರಿ ಅನ್ನುವಂಥ ಮುನ್ಸೂಚನೆ ಇದು. ಇನ್ನು ಯಾವುದೇ ರೀತಿಯ ಅಡ್ಡಿ ಆತಂಕಗಳಿದ್ರೆ, ಶತ್ರುಗಳಿದ್ರೆ ಅವರನ್ನು ಕೂಡ ದಮನ ಮಾಡಿ ಮುಂದೆ ಹೋಗುವಂಥ ಒಂದು ಸಾಮರ್ಥ್ಯ ನಿಮಗೆ ಬರುತ್ತೆ ಅನ್ನುವಂಥ ಅರ್ಥವನ್ನು ಇದು ಕೊಡುತ್ತೆ. ಹಾಗೆ ಹಳೆಯ ಕಾಯಿಲೆಗಳಿಂದ ಏನಾದರೂ ಬಳಲ್ತಾ ಇದ್ದರೆ ಅದಕ್ಕೂ ಕೂಡ ಒಂದು ಪರಿಹಾರ ಇದೆ, ಅದು ಬಹಳ ಬೇಗ ಕಾಯಿಲೆ ವಾಸಿಯಾಗುತ್ತೆ ಅನ್ನುವಂಥದ್ದು ಕೂಡ ಈ ಕನಸಿನಿಂದ ಗೊತ್ತಾಗುತ್ತೆ. ಹಾಗೆ ಬಹಳ ಬೇಗ ಒಳ್ಳೆಯ ಸುದ್ದಿಗಳನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ಈ ದುರ್ಗಾದೇವಿ ಅಥವಾ ಯಾವುದೇ ಒಂದು ದೇವತೆ ಕನಸಿನಲ್ಲಿ ಬಂದರೆ ಇದರ ಅರ್ಥವನ್ನು ನಾವು ಊಹೆ ಮಾಡಬಹುದು. ಇನ್ನು ಕನಸಿನಲ್ಲಿ ಶಿವಲಿಂಗ ಏನಾದರೂ ಕಾಣಿಸಿದ್ರೆ ಅದನ್ನು ಕೂಡ ಶುಭ ಅಂತ ಹೇಳಿ ಪರಿಗಣಿಸಿದ್ದಾರೆ. ಏಕೆ ಅಂತ ಹೇಳಿದ್ರೆ ಎಲ್ಲ ಶತ್ರುಗಳಿಂದ ಮುಕ್ತರಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ತೀರಿ ಅನ್ನುವಂಥ ಒಂದು ಮುನ್ಸೂಚನೆ ಇದು. ಹಾಗೆ ನಿಮ್ಮ ಕೆಟ್ಟ ಹಿತೈಷಿಗಳ ಉದ್ದೇಶ ಈಡೇರಲ್ಲ. ನಿಮ್ಮ ಬಗ್ಗೆ ಯಾರೇ ಹೊಟ್ಟೆ ಉರಿ ಪಡ್ತಾ ಇರಲಿ, ನಿಮ್ಮ ಪ್ರಗತಿಗೆ ಯಾರೇ ಅಡ್ಡಿ ಆತಂಕಗಳನ್ನು ತಂದು ಒಡ್ಡುತ್ತಾ ಇದ್ರೂ ಅಂಥವರು ನಿರ್ನಾಮವಾಗಿ ಬಿಡ್ತಾರೆ ಅನ್ನುವಂಥ ಒಂದು ಮುನ್ಸೂಚನೆ ಇದು. ಹಾಗೆ ನಿಮ್ಮ ಪ್ರಗತಿಯ ಸಮಯ ಪ್ರಾರಂಭ ಆಗ್ತಾ ಇದೆ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಇದು ಕೊಡುತ್ತೆ ಕನಸಿನಲ್ಲಿ ಶಿವಲಿಂಗವನ್ನು ನೋಡಿದ್ರೆ. ಇನ್ನು ಕನಸಿನಲ್ಲಿ ಶ್ರೀಕೃಷ್ಣನನ್ನು ನೋಡಿದ್ರೆ ಇದು ಕೂಡ ಶುಭ ಅಂತ ಹೇಳಿ ಪರಿಗಣಿಸಿದ್ದಾರೆ. ಏಕೆಂದರೆ ಯಾರ ಜೀವನದಲ್ಲಿ ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ, ನಿಮ್ಮ ಸಂಗಾತಿಯಾಗಲಿ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಸೂಚನೆ ಇದು. ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಸರ್ವಕಾಲಿಕವಾದಂಥ ಒಂದು ಪರಿಹಾರ ಸಿಕ್ಕತ್ತೆ. ಹಾಗಾಗಿ ಯಾರೋ ಒಬ್ಬರು ನಿಮ್ಮನ್ನು ಮುನ್ನಡೆಸ್ತಾರೆ, ಮಾರ್ಗದರ್ಶಕರಾಗಿರ್ತಾರೆ. ಅವರ ಮಾತುಗಳನ್ನು ಅನುಸರಣೆ ಮಾಡೋದ್ರಿಂದ ಬಂದಿರುವಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ಹಾಗೆ ಶ್ರೀಕೃಷ್ಣನನ್ನ ಕನಸಿನಲ್ಲಿ ನೋಡಿದ್ರೆ ಇದು ಸಮೃದ್ಧಿಯ ಸಂಕೇತ ಅಂತ ಕೂಡ ಹೇಳ್ತಾರೆ. ಕುಚೇಲನಿಗೆ ಯಾವ ರೀತಿಯಲ್ಲಿ ಭಾಗ್ಯದ ಬಾಗಿಲನ್ನೇ ಶ್ರೀಕೃಷ್ಣ ತೆಗೆದು ಇಟ್ಟನೋ ಅದೇ ರೀತಿಯಲ್ಲಿ ಈ ಶ್ರೀಕೃಷ್ಣನನ್ನ ಕನಸಿನಲ್ಲಿ ನೋಡುವಂಥದ್ದು ಕೂಡ ಪುಣ್ಯದ ಕೆಲಸ. ಸಂಪತ್ತು, ಯಶಸ್ಸು ಖಂಡಿತ ಸಾಧ್ಯ ಅನ್ನುವಂಥ ಒಂದು ಸೂಚನೆಯನ್ನು ಇದು ಕೊಡುತ್ತೆ. ಇನ್ನು ಕನಸಿನಲ್ಲಿ ಶ್ರೀರಾಮಚಂದ್ರನನ್ನ ನೋಡಿದ್ರೆ ಯಾವುದೇ ತೊಂದರೆ ಇದ್ರೂ ಕೂಡ, ಸಾಮಾನ್ಯವಾಗಿ ತೊಂದರೆಗಳು ಬರುತ್ತೆ, ಅದನ್ನ ಶಾಂತಿ ಸಮಾಧಾನದಿಂದ ಎದುರಿಸುವಂಥ ಒಂದು ಕೌಶಲ್ಯವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದನ್ನ ತಿಳಿಸತ್ತೆ. ಹಾಗೇನೆ ಪರಿಹಾರ ಸಿಕ್ಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟಪಡಬೇಕು. ಇನ್ನು ವಿಶೇಷವಾಗಿ ನಿಮ್ಮ ಪ್ರಗತಿಯ ಹಾದಿಗಳು ತಾನಾಗಿ ಗೋಚರಿಸುತ್ತೆ. ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ನಿಂದ, ನಿಮ್ಮ ಪ್ರಯತ್ನದಿಂದ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ನಿಮ್ಮ ಪೋಷಕರೊಂದಿಗೆ ಆಗಲಿ ಅಥವಾ ನಿಮ್ಮ ಮಕ್ಕಳೊಂದಿಗೆ, ನಿಮ್ಮ ಕುಟುಂಬದೊಂದಿಗೆ ತುಂಬ ಹೊಂದಾಣಿಕೆಯಿಂದ ಇರ್ತೀರಿ ಅನ್ನುವಂಥದ್ದನ್ನು ಇದು ಸೂಚಿಸುತ್ತೆ. ಇನ್ನು ಕನಸಿನಲ್ಲಿ ಗಣಪತಿಯನ್ನ ನೋಡಿದ್ರೆ ಇಲ್ಲಿ ಯಾವುದೇ ಅಡಚಣೆ ಇದ್ರೂ ಕೂಡ ಅದರಿಂದ ಸರ್ವ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಜೀವನದಲ್ಲಿ ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ. ಉತ್ತಮ ರೀತಿಯ ಸಂತೋಷ, ಶಾಂತಿಯ ಸಹಬಾಳ್ವೆ ಇದರಿಂದ ಇರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ಸ್ಥಗಿತಗೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಮುಂದುವರಿಯುತ್ತೆ. ಇನ್ನು ಮಾಡ್ತಾ ಇರುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತವಾದಂಥ ಲಾಭವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಕೂಡ ಈ ಸಂದರ್ಭದಲ್ಲಿರುತ್ತೆ. ಹಾಗೆ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡುವಂಥ ಒಂದು ಪೂರ್ವ ಸಿದ್ಧತೆಗಳು ನಡೆಯುತ್ತೆ. ಒಟ್ಟಾರೆ ಶುಭ ಕಾರ್ಯಗಳಿಗೆ ಅಂಕುರಾರ್ಪಣೆ ಆಗುತ್ತೆ. ಇನ್ನು ಕನಸಿನಲ್ಲಿ ಹನುಮಂತನನ್ನು ನೋಡಿದ್ರೆ, ರಾಮಭಕ್ತ ಹನುಮಂತ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಇದು ಕೂಡ ಬಹಳ ಶುಭ ಅಂತ ಹೇಳಿ ಪರಿಗಣಿಸಿದ್ದಾರೆ. ಆದಾಗ್ಯೂ ಕೂಡ ಹನುಮಂತನ ವಿಭಿನ್ನ ರೂಪಗಳೇನಿದೆ ವಿಭಿನ್ನ ಫಲಿತಾಂಶಗಳನ್ನೇ ನೀಡುತ್ತೆ. ಆದ್ದರಿಂದ ಈ ಹನುಮಂತನ ವಿವಿಧ ರೂಪಗಳನ್ನು ಆಧರಿಸಿ ಇಲ್ಲಿ ಸ್ವಪ್ನಶಾಸ್ತ್ರ ಅದಕ್ಕೆ ಅರ್ಥವನ್ನು ನೀಡಿದೆ. ಇನ್ನು ಹನುಮಂತನ ದೇವಾಲಯವನ್ನೇನಾದರೂ ಸ್ವಪ್ನದಲ್ಲಿ ಅಥವಾ ಕನಸಿನಲ್ಲಿ ನೋಡಿದ್ರೆ ನಿಮ್ಮ ಆಸೆ ಶೀಘ್ರವಾಗಿ ಈಡೇರುತ್ತೆ ಅನ್ನುವಂಥ ಅರ್ಥ. ಇನ್ನು ನಿದ್ರೆ ಮಾಡ್ತಾ ಇರುವಂಥ ಹನುಮಂತನನ್ನ ನೋಡಿದಂಥ ಕನಸೇನಾದರೂ ಬಿದ್ದರೆ ಉತ್ತಮ ಆರೋಗ್ಯವನ್ನು ಪಡ್ಕೊಳ್ತೀರಿ ಅನ್ನುವಂಥ ಒಂದು ಅರ್ಥ ಇದೆ. ಹಾಗೆ ಹನುಮಂತ ನಗುನಗ್ತಾ ಇರುವಂತೆ ಏನಾದರೂ ಕನಸು ಬಂದರೆ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ಅದೃಷ್ಟಗಳು ಕೂಡ ನಿಮಗೆ ಬರುತ್ತೆ. ಬಂದಿರುವಂತಹ ಸಮಸ್ಯೆ ನಿವಾರಣೆಯಾಗುತ್ತೆ. ಹಾಗೆ ಹನುಮಂತ ಏನಾದರೂ ಹಾರಾಡ್ತಾ ಇರುವಂತೆ ಕನಸು ಬಂದರೆ ಅಲ್ಲಿ ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶದಲ್ಲಿ ನಿಮ್ಮ ಉನ್ನತಿಯನ್ನು ಹೆಚ್ಚಿಸುತ್ತೆ. ಒಳ್ಳೆಯ ಗೌರವ ಸಂಪಾದನೆಯನ್ನು ಮಾಡ್ಕೊಳ್ತೀರಿ. ಹಾಗೆ ಹೊಸ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳು ಬರುತ್ತೆ ಅನ್ನುವಂಥ ಒಂದು ಅರ್ಥವನ್ನು ಈ ಕನಸು ಹೇಳುತ್ತೆ. ಇನ್ನು ಕನಸಿನಲ್ಲಿ ವಿಷ್ಣುವನ್ನು ನೋಡಿದ್ರೆ ಏನರ್ಥ ಅಂತ ಹೇಳಿದ್ರೆ, ಈ ಬ್ರಹ್ಮಾಂಡದ ಸೃಷ್ಟಿಕರ್ತನಾದಂತಹ ವಿಷ್ಣುವನ್ನು ನೋಡಿದ್ರೆ
ನೀವು ಅದೃಷ್ಟಶಾಲಿಗಳು. ಏಕೆಂದರೆ ಕನಸಿನಲ್ಲಿ ಸಾಮಾನ್ಯವಾಗಿ ವಿಷ್ಣು ಕಾಣಿಸ್ಕೊಂಡ್ರೆ ಅಲ್ಲಿ ಶುದ್ಧ ಆತ್ಮ ಇರುವಂಥ ವ್ಯಕ್ತಿಗೆ ಮಾತ್ರ ಸಾಧ್ಯ. ಹಾಗಾಗಿ ಎಲ್ಲ ತೊಂದರೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗೆ ಯಾವುದೇ ಕೊರತೆಗಳಿರಲಿ, ಅದು ಆಹಾರ ಸಮಸ್ಯೆ ಆಗಲಿ, ಹಣಕಾಸಿನ ಸಮಸ್ಯೆಗಳಾಗಲಿ, ಅದನ್ನು ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಕೂಡಿ ಬರುತ್ತೆ. ಹಾಗೆ ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ಅನ್ನುವಂಥದ್ದು ಇರುತ್ತೆ. ಈ ಕನಸು ಬಿದ್ದರೆ ದೊಡ್ಡ ಲಾಭವನ್ನು ಪಡ್ಕೊಳ್ಳುವಂಥದ್ದು ಯಾವುದು? ವಿಷ್ಣುವನ್ನು ಕನಸಿನಲ್ಲಿ ಕಂಡಾಗ. ಇನ್ನು ಕನಸಿನಲ್ಲಿ ಲಕ್ಷ್ಮಿಯನ್ನು ನೋಡಿದ್ರೆ, ಮಹಾಲಕ್ಷ್ಮಿಯನ್ನು ನೋಡಿದ್ರೆ ಶೀಘ್ರದಲ್ಲಿಯೇ ಹಣವನ್ನು ಗಳಿಸ್ಕೊಳ್ತೀರಿ. ಕಳೆದು ಹೋಗಿರುವಂತಹ ಹಣ ವಾಪಸ್ಸು ಬರುತ್ತೆ. ಹಾಗಾಗಿನೇ ನಿಮ್ಮ ದುಡಿಮೆ, ವ್ಯಾಪಾರ, ವ್ಯವಹಾರಗಳು ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಸೂಚನೆ ಇದು. ಹಾಗೆ ಉದ್ಯೋಗ ವ್ಯವಹಾರದಲ್ಲೂ ಕೂಡ ಪ್ರಗತಿಯನ್ನು ಹೊಂದುವಂಥದ್ದು ಇದೆ. ಇನ್ನು ಶೀಘ್ರದಲ್ಲೇ ಸಿಕ್ಕಿ ಹಾಕಿಕೊಂಡಿರುವಂಥ ಹಣವನ್ನು ನೀವು ಪಡ್ಕೊಳ್ತೀರಿ. ಏಕೆ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸಬೇಕು ಅಂತ ಹೇಳಿದ್ರೆ ಲಕ್ಷ್ಮಿಯ ಒಂದು ಸ್ತೋತ್ರವನ್ನು ಹೇಳಿಕೊಂಡ್ರೆ ಸಾಕು. ಅದೇ ರೀತಿ ಇದು ಸಮೃದ್ಧಿಯ ಸಂಕೇತ ಅಂತ ಕೂಡ ಹೇಳ್ತಾರೆ ಕನಸಿನಲ್ಲಿ ಲಕ್ಷ್ಮಿಯನ್ನು ಕಾಣುವಂಥದ್ದು. ಇನ್ನು ಕನಸಿನಲ್ಲಿ ಸರಸ್ವತಿಯನ್ನೇನಾದರೂ ನೋಡಿದ್ರೆ, ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಸರಸ್ವತಿ ದೇವಿಯನ್ನು ನೋಡಿದ್ರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ಅನ್ನುವಂಥ ಒಂದು ಅರ್ಥ ಇದೆ. ಹಾಗಾಗಿ ಯಾರಿಗೂ ಕೂಡ ತೊಂದರೆಯಾಗದಂಥ ಜೀವನವನ್ನು ನೀವು ನಡೆಸುವಂಥದ್ದು, ಜೊತೆಗೆ ನಿಮ್ಮ ಸರ್ವ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸನ್ನು ಕಾಣುವಂಥದ್ದು ಕೂಡ ಇದೆ. ಹಾಗೆ ಕುಟುಂಬದ ಜೊತೆ ಶಾಂತಿ ಸೌಹಾರ್ದಯುತವಾಗಿ ಇರ್ತೀರಿ. ಆದರೆ ಮನೆಯ ಎಲ್ಲ ಸದಸ್ಯರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿದ್ರೂ ಯಾವುದೋ ಒಂದು ವಿಚಾರಕ್ಕೆ ಬಹಳ ಬೇಗ ಹತ್ತಿರವಾಗ್ತಾರೆ. ದೂರ ಹೋಗಿರುವಂಥ ಮನಸ್ಸುಗಳು ಒಂದೆಡೆ ಬಂದು ಸೇರುತ್ತೆ ಅನ್ನುವಂಥ ಒಂದು ಅರ್ಥವನ್ನು ಇದು ಕೊಡುತ್ತೆ. ಹಾಗೆ ಸದ್ಯದಲ್ಲೇ ಹೊಸ ಸುದ್ದಿಯೊಂದು ಸಿಕ್ಕುವಂಥದ್ದು, ಏನೋ ಒಂದು ನಾಲೆಡ್ಜ್, ಒಂದು ಜ್ಞಾನ ನಿಮಗೆ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದನ್ನು ಕೂಡ ಈ ಕನಸು ತಿಳಿಸುತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ಈ ಕನಸಿನ ಬಗ್ಗೆ, ಕನಸಿನಲ್ಲಿ ಕಾಣಿಸಿಕೊಳ್ಳುವಂಥ ವಸ್ತುಗಳ ಬಗ್ಗೆ ಹೇಳ್ತಾ ಹೋದರೆ ಅದಕ್ಕೆ ತಿಂಗಳುಗಳ ಗಟ್ಟಲೆ ಬೇಕಾಗತ್ತೆ. ಕನಸುಗಳು ಬರಲಿ, ಕನಸಿನ ಅರ್ಥವನ್ನು ತಿಳ್ಕೊಳ್ಳಿ, ಅದರಂತೆ ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನು 12 ರಾಶಿಯವರ ಗೋಚಾರ ಫಲಗಳ ಬಗ್ಗೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳು ಇರುವಂತಹ ದಿನ. ಹಾಗೆ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಯಾವುದೇ ಒಂದು ಸನ್ನಿವೇಶ ಬಂದರೂ ಕೂಡ ಅದನ್ನು ಬಹಳ ಸೂಕ್ಷ್ಮವಾಗಿ ನಿಭಾಯಿಸಬೇಕು ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಗಳು ಎದುರಾಗುವಂಥದ್ದಿದೆ. ತುಂಬ ಚಾಲೆಂಜಸ್ ಅನ್ನುವಂಥದ್ದು ಈ ದಿನ ಬರ್ಬೋದು. ಅದನ್ನು ಕೂಡ ಈ ದಿನ ತುಂಬ ಜವಾಬ್ದಾರಿಯುತವಾಗಿ ನೀವು ನಿರ್ವಹಣೆ ಮಾಡಿಕೊಳ್ಬೇಕು. ಹಾಗೆ ಅದೃಷ್ಟ ಈ ದಿನ ನಿಮ್ಮ ಮನೆಯ ಬಾಗಿಲಿಗೆ ಬರುವಂಥದ್ದಿದೆ ಯಾವುದೋ ಒಂದು ರೂಪದಲ್ಲಿ. ಅದನ್ನು ಈ ದಿನ ನೀವು ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಕೆಲವು ಕೆಲಸ ಕಾರ್ಯಗಳಲ್ಲಿ ಇರುವಂಥ ಅಡ್ಡಿ ಆತಂಕಗಳು, ಸಮಸ್ಯೆಗಳು ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ತುಂಬ ಅದೃಷ್ಟದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಮನಸ್ಸಿಗೆ ತುಂಬ ಸಂತೋಷ ಅನ್ನುವಂಥದ್ದು ಇದೆ. ಮಾಡುವಂತಹ ಕೆಲಸದಲ್ಲಿ, ಹಾಗೆ ಈಗಾಗಲೇ ಮಾಡಿರುವಂಥ ಕೆಲಸದಲ್ಲೂ ಕೂಡ ನಿಮಗೆ ತೃಪ್ತಿ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಆರ್ಥಿಕವಾಗಿ ಸಂಪೂರ್ಣವಾದಂತಹ ಅರಿವು ನಿಮಗಿರುತ್ತೆ. ಹಾಗಾಗಿ ಯಾವ ಕೆಲಸವನ್ನು ಹೇಗೆ ಮಾಡಬೇಕು, ಯಾವ ಕೆಲಸವನ್ನು ಮುಂದಕ್ಕೆ ಹಾಕಬೇಕು ಅನ್ನುವಂಥ ಸಂಪೂರ್ಣ ಜ್ಞಾನ ಈ ದಿನ ನಿಮ್ಮ ಅನುಭವಕ್ಕೆ ಬರುವಂಥದ್ದು. ಇನ್ನು ವಿಶೇಷವಾಗಿ ಈ ದಿನ ಸ್ಥಿರಾಸ್ತಿಯ ಬಗ್ಗೆ ಆಗಲಿ ಅಥವಾ ಒಡವೆ ವಸ್ತ್ರಗಳ ಬಗ್ಗೆ ಆಗಲಿ ನಿಮ್ಮ ಆಕರ್ಷಣೆ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಟ್ಟರೆ ಒಟ್ಟಾರೆ ಈ ದಿನದ ನಿಮ್ಮ ದಿನಚರಿ ಏನಿದೆ ಅದೆಲ್ಲವೂ ಕೂಡ ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಸ್ವಲ್ಪ ಸಮಾಧಾನದಿಂದ ಇರಿ, ಒಳ್ಳೆಯದಾಗುತ್ತೆ. ಅದರಲ್ಲೂ ಚಂದ್ರ ಮನಃಕಾರಕ. ಹಾಗಾಗಿ ಮನಸ್ಸನ್ನು ಈ ದಿನ ಪ್ರಶಾಂತವಾಗಿ ಇಟ್ಕೊಳ್ಬೇಕು. ಆದ್ದರಿಂದ ಯಾವುದೇ ಒಂದು ಗೊಂದಲ, ಗೋಜಲು, ತೊಂದರೆ, ಸಮಸ್ಯೆ ಇನ್ನೊಂಥದ್ದು ಏನಾದರೂ ಬಂದರೆ ಅದನ್ನು ಕೂಡಲೇ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಸಮಾಧಾನದಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮಗೆ ಇಷ್ಟವಾದಂತಹ ಗುರುಗಳ ದರ್ಶನ ಮಾಡಿ ಬನ್ನಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಈ ದಿನ ಸೌಹಾರ್ದದ ಸಂಬಂಧದಿಂದ ನೆಮ್ಮದಿ ಇರುತ್ತೆ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಹೆಚ್ಚು ಚಿಂತೆಯನ್ನು ಮಾಡಬೇಡಿ. ಏಕೆಂದರೆ ಒಂದು ಕಡೆ ಸಂಪಾದನೆ ಇದ್ದರೆ ಮತ್ತೊಂದು ಕಡೆ ಅದಕ್ಕೆ 2ರಷ್ಟು ಖರ್ಚಾಗುವಂಥದ್ದು ಈ ದಿನ ಇದೆ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಚಿಂತೆ ಮಾಡದೆ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಯಾವುದಕ್ಕೆ ಖರ್ಚಾಗಬೇಕು ಆಗಬಾರ್ದು ಅನ್ನೋವಂಥದ್ದನ್ನು ಈ ದಿನ ನೀವೇ ತಿಳ್ಕೊಳ್ಬೇಕು. ಹಾಗಾಗಿ ಈ ದಿನ ನಿಮಗೆ ಸ್ವಯಂ ಪಾಠ ಒದಗಿ ಬರುವಂಥದ್ದಿದೆ. ಸೆಲ್ಫ್ ಲರ್ನಿಂಗ್ ಇದು, ಯಾರೇ ಹೇಳಿ ನಿಮಗೆ ಮಾಡಿಸುವಂಥದ್ದಲ್ಲ, ಇದು ನಿಮಗೆ ಅನುಭವಕ್ಕೆ ಬರುವಂಥದ್ದು. ಹಾಗೆ ಈ ದಿನ ಪ್ರಮುಖ ನಿರ್ಣಯ ತೆಗೆದುಕೊಳ್ಳುವಂಥ ಸಂದರ್ಭ ಏನಾದರೂ ಬಂದರೆ ಅದಕ್ಕೆ ಪಾಲುದಾರರ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ಳಿ. ಸಂಬಂಧಪಟ್ಟವರ ಒಂದು ಅಭಿಪ್ರಾಯ, ಅವರ ಒಂದು ಇಂಟೆನ್ಷನ್ ಏನು ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಪ್ರಯಾಣ ಮಾಡಬೇಕಾಗುವಂತಹ ಸಂದರ್ಭ ಬರಬಹುದು. ಇದರಿಂದ ಖರ್ಚು ಹೆಚ್ಚಾದರೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಗಣಪತಿಗೆ ಪುಟ್ಟದಾದ ಒಂದು ಅರ್ಚನೆಯನ್ನು ಮಾಡಿ, ಎಲ್ಲ ಕೆಲಸ ಯಶಸ್ವಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮಗೆ ಲಾಭ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ತುಂಬ ಲಾಭ ನೋಡುವಂಥ ದಿನ. ವ್ಯಾಪಾರ, ನಿಮ್ಮ ವ್ಯವಹಾರ, ಸ್ವಂತ ಬಿಸ್ನೆಸ್ ಕೂಡ ಈ ದಿನ ನಿಮ್ಮ ನಿರೀಕ್ಷೆಯನ್ನು ಮುಟ್ಟತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಸಂಬಂಧಗಳಲ್ಲೂ ಕೂಡ ಅಗತ್ಯವಾದಂಥ ಹಾಗೆ ಪ್ರಮುಖವಾದಂಥ ನಿರ್ಧಾರಗಳನ್ನು ಕೈಗೊಳ್ತೀರಿ. ಇದು ನಿಮ್ಮ ಸಾಮರ್ಥ್ಯವನ್ನು ಹಾಗೆ ನಿಮ್ಮ ಬುದ್ಧಿವಂತಿಕೆಯನ್ನು ಆಧರಿಸಿರುವಂಥದ್ದು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಹೊಣೆಗಾರಿಕೆ ಈ ದಿನ ಹೆಚ್ಚಾಗುತ್ತೆ. ಆದರೆ ಇನ್ನೊಬ್ಬರ ಕಾರ್ಯಕ್ಷೇತ್ರದ ಪ್ರವೇಶ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನದಲ್ಲಿ ಮಹತ್ವದ ಅವಕಾಶಗಳಿದೆ, ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗಬೇಕು. ಆಗ ನಿಮಗೆ ನೆಮ್ಮದಿ, ಅವ್ರಿಗೂ ಕೂಡ ಒಂದು ಸಂತೋಷ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಂಡು ಬನ್ನಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸಂಪೂರ್ಣವಾದ ಆಸಕ್ತಿ ಇದೆ, ಅಷ್ಟೇ ನಿಗಾ ಕೂಡ ಇದೆ. ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋವಂಥದ್ದು ನಿಮಗೆ ಗೊತ್ತಿದೆ. ಹಾಗೆ ಪ್ರಮುಖವಾದಂತಹ ಕೆಲಸಕ್ಕೆ ಈ ದಿನ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಇದೆ. ಹಾಗಾಗಿ ಒಳ್ಳೆಯ ಪ್ರಿಯಾರಿಟಿ ಮಾಡ್ಕೊಳ್ತೀರಿ ಈ ದಿನದಲ್ಲಿ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಮೊದಲು ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಈ ದಿನ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಬಹಳ ವಿವೇಚನೆಯಿಂದ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಮಾತುಗಳನ್ನು ಕೇಳುವಂಥದ್ದಿದೆ. ಇವರ ನಡತೆ, ಇವರ ಮಾತು ಅಲ್ಪ ಸ್ವಲ್ಪ ನಿಮಗೆ ವ್ಯತ್ಯಾಸವಾಗಿ ಕಂಡರೂ ಕೂಡ ಒಟ್ಟಾರೆಯಾಗಿ ಫಲವನ್ನು ಅನುಭವಿಸುವಂಥದ್ದು, ಅದರಿಂದ ಸಂತೋಷವನ್ನು ಕಾಣುವಂಥದ್ದು ಕೂಡ ಈ ದಿನ ಕಾಣಿಸ್ತಾ ಇದೆ. ಆದರೆ ಈ ತಾಳ್ಮೆ ಅನ್ನುವಂಥದ್ದೇ ನಿಮ್ಮ ಶಕ್ತಿ ಈ ದಿನದಲ್ಲಿರುವಂಥದ್ದು. ಹಾಗೆ ಯಾವುದೇ ಒಂದು ಪರೀಕ್ಷೆಗೆ ಒಳಗಾಗದೆ ನಿಮ್ಮತನವನ್ನು ನೀವು ಉಳಿಸ್ಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಅದಕ್ಕಾಗಿ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ಕಲೆ, ನಿಮ್ಮ ಸಾಹಿತ್ಯ, ನಿಮ್ಮ ಅಭಿರುಚಿ ಹಾಗೆ ನಿಮ್ಮ ಅಭಿಪ್ರಾಯ ವ್ಯಕ್ತವಾಗುವಂಥ ಸಾಧ್ಯತೆಗಳಿದೆ. ನೋಡಿ, ಈ ದಿನ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ತೀರಿ. ಏಕೆಂದರೆ ನಿಮ್ಮ ಮಾತುಗಾರಿಕೆ ಆಗಲಿ ಅಥವಾ ನಿಮ್ಮ ಆಲೋಚನಾ ಶೈಲಿ ಆಗಲಿ ಬೇರೆಯವ್ರಿಗಿಂತ ಈ ದಿನ ಬಹಳ ವಿಭಿನ್ನವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಮೇಲಧಿಕಾರಿಗಳ ಒಂದು ಮಾತು ಚೆನ್ನಾಗಿರುತ್ತೆ, ಶ್ಲಾಘನೀಯ ಮಾತುಗಳಿರುತ್ತೆ, ಅವರು ಕೂಡ ಸಂತುಷ್ಟರಾಗುವಂಥ ಸಾಧ್ಯತೆಗಳಿದೆ. ಆದರೆ ಈ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ದಡ್ಡತನ ಏನಿದೆ, ಕೆಲವು ತಪ್ಪುಗಳೇನಿದೆ, ಇದರಿಂದ ಈ ದಿನದಲ್ಲಿ ನಿಮಗೆ ನೆಮ್ಮದಿಯ ಅಂಶ ಕಡಿಮೆ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಎಲ್ಲವೂ ಸರಿ ಇದೆ, ಸ್ವಲ್ಪ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗುತ್ತೆ. ಇದನ್ನು ನೀವು ಈ ದಿನ ಗಮನಿಸಬೇಕು. ಹಾಗೆ ಈ ದಿನ ನೀವು ವಿಶೇಷವಾಗಿ ನಿಮ್ಮ
ಪರವಾಗಿ ಮಾತಾಡುವಂಥವ್ರು ಅಥವಾ ನಿಮ್ಮನ್ನು ಯಾರೋ ರಕ್ಷಣೆ ಮಾಡ್ತಾರೆ ಅಂಥವ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಏಕೆಂದರೆ ನಿಮಗಾಗಿ ಇರುವಂಥವ್ರು, ಅವರು ನಿಮ್ಮ ಸ್ನೇಹಿತರೋ, ಬಂಧುಗಳೋ, ಪ್ರೀತಿ ಪಾತ್ರರೋ, ಮಕ್ಕಳೋ, ಮನೆಯಲ್ಲಿರುವಂಥ ಕುಟುಂಬಸ್ಥರೋ ಯಾರೋ ಒಬ್ಬರು ಇರ್ಬೋದು. ಅವರ ಬಗ್ಗೆ ಈ ದಿನ ಸ್ವಲ್ಪ ಅನುಕಂಪವನ್ನು ಹೊಂದಬೇಕಾಗತ್ತೆ. ಸ್ವಲ್ಪ ಕಾಳಜಿ, ಸಹಾನುಭೂತಿ ಇದನ್ನು ಇಟ್ಕೊಳ್ಳಿ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರು ಈ ದಿನ ನಿಮ್ಮ ಹೊಸ ಪರಿಚಯಸ್ಥರ ಮೇಲೆ ಅತಿಯಾದ ಅವಲಂಬನೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಹೊಸದಾಗಿ ಅವರು ನಿಮಗೆ ಪರಿಚಯ ಆಗಿರುವಂಥವ್ರು, ಆದರೆ ಅವರ ಜೊತೆ ಹಣಕಾಸಿನ ವ್ಯವಹಾರವನ್ನು ಅಥವಾ ಇನ್ಯಾವುದೋ ಒಂದು ರಹಸ್ಯದ ವಿಚಾರವನ್ನು ಹೇಳಿಕೊಳ್ಳುವಂಥದ್ದು ಕೂಡ ಈ ದಿನ ಕಾಣಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಈ ದಿನದಲ್ಲಿ ಯಾವುದಾದ್ರೂ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡು ಅದಕ್ಕೆ ನೀವು ಹೊಂದಿಕೊಂಡು ಮುಂದೆ ಹೋಗುವಂಥದ್ದು ಒಳ್ಳೆಯದು. ಏಕೆಂದರೆ ಎಲ್ಲೋ ಒಂದು ಕಡೆ ವೃಥಾ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಿ. ಇನ್ನು ಬೇಡದ ಸ್ನೇಹಿತರ ಸಂಘದಿಂದ ಕೆಲವರು ಈಗಾಗಲೇ ಕೆಲವು ಅನುಭವಗಳನ್ನು ಪಡ್ಕೊಂಡಿರ್ಬೋದು, ಇದರಿಂದ ಬೇಸತ್ತಿರ್ಬೋದು. ಆದ್ದರಿಂದ ಅಂಥದ್ದನ್ನೆಲ್ಲ ಬಿಟ್ಟು ನಿಮ್ಮ ಜೀವನ, ನಿಮ್ಮ ಭವಿಷ್ಯ ನಿಮ್ಮ ಕೈಲಿರುವಂಥದ್ದು. ಹಾಗಾಗಿ ನಿಮ್ಮಲ್ಲಿ ಯಾವುದು ಒಳ್ಳೆತನ ಇದೆ, ಯಾವುದು ಒಳ್ಳೆಯ ಹವ್ಯಾಸ ಇದೆ, ಅದನ್ನು ಮುಂದುವರಿಸಿ 4 ಜನರಿಗೆ ಪ್ರಯೋಜನ ಆಗುವಂಥ ಒಂದು ಕೆಲಸವನ್ನು ಮಾಡಿ. ಈಗಾಗಲೇ ಮಾಡ್ತಾ ಇದ್ದೀರಿ, ಆದರೆ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿರಬಹುದು, ಅದನ್ನು ಸರಿಪಡಿಸ್ಕೊಳ್ಳಿ. ಹಾಗಾಗಿ ಈ ದಿನ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ನಿಮ್ಮ ಕುಟುಂಬಸ್ಥರ ಪ್ರೀತಿ ಪಾತ್ರರ ಮಾತುಗಳನ್ನು ಕೇಳಿಸ್ಕೊಳ್ಳಿ, ಹೃದಯದಿಂದ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥದ್ದು. ಕುಟುಂಬದಲ್ಲಿ ತುಂಬ ಸಮಾಧಾನ, ನೆಮ್ಮದಿ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಉತ್ತಮವಾದಂಥ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಅದು ನಿಮ್ಮ ಉದ್ಯೋಗ ಕ್ಷೇತ್ರ, ನಿಮ್ಮ ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥ ಒಂದು ನಿರ್ಧಾರ. ಅದಕ್ಕೆ ನಿಮ್ಮ ಸ್ನೇಹಿತರ ಬೆಂಬಲ ಕೂಡ ಈ ದಿನ ವ್ಯಕ್ತವಾಗುತ್ತೆ. ಹಾಗೆ ಎಲ್ಲ ಕಡೆಯೂ ಕೂಡ ಒಳ್ಳೆಯವರಾಗಿ ಕಾಣಿಸ್ಕೊಳ್ತೀರಿ ಈ ದಿನ. ಏಕೆಂದರೆ ನಿಮ್ಮ ಬುದ್ಧಿವಂತಿಕೆಯ ಮಾತು ಹಾಗೆ ಸಮಯೋಚಿತವಾದಂಥ ಕೆಲವು ಸಹಾಯಗಳು ಈ ದಿನ ನಿಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿಸುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಯಾವುದೇ ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನುವಂಥದ್ದು ಇದೆ. ಆ ಚೌಕಟ್ಟಿನ ಒಳಗೆ ಈ ದಿನ ನೀವು ಇರಬೇಕಾಗತ್ತೆ. ಹಾಗೆ ಸ್ನೇಹಿತರೊಂದಿಗೆ ಈ ದಿನದಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಆದಷ್ಟು ಮಾಡಬೇಡಿ. ಇನ್ನು ಈ ದಿನ ಸ್ತ್ರೀಯರು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಸ್ವಲ್ಪ ಕೋಪವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಅದನ್ನು ವಿಪರೀತಕ್ಕೆ ಎಳಿಬೇಡಿ, ಸರಿದೂಗಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಶಿವನ ಆರಾಧನೆಯನ್ನು ಕೂಡ ಮಾಡಿ ಜೊತೆಯಲ್ಲಿ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಇರುವಂಥ ದಿನ. ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಒಂದು ವರ್ಗದವರಿಂದ ಸಹಾಯ ಸಹಕಾರವನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಒಟ್ಟಾರೆ ನಿಮ್ಮ ಕೆಲಸಗಳನ್ನು ಬಹಳ ಚಾತುರ್ಯದಿಂದ ಮಾಡ್ತೀರಿ, ಬಹಳ ಬುದ್ಧಿವಂತಿಕೆ ಅನ್ನುವಂಥದ್ದು ಈ ದಿನ ಉಪಯೋಗ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ಕುಟುಂಬಸ್ಥರು ಕೂಡ ನಿಮ್ಮ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ. ಹಾಗೆ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಕೆಲವು ಹಿರಿತನದ ಕೆಲಸಗಳನ್ನು ಮಾಡುವಂಥದ್ದು, ಹಾಗೆ ಅನುಭವದಲ್ಲಿ ಕೆಲವರಿಗೆ ಸಾಂತ್ವನದ ಮಾತುಗಳನ್ನು ಹೇಳುವಂಥದ್ದು, ಅಂಥ ಸನ್ನಿವೇಶಗಳು ಕೂಡ ಬರುತ್ತೆ. ಹಾಗಾಗಿ ನಿಮ್ಮ ಮಾತು ಈ ದಿನ ಕೆಲವರಿಗೆ ತುಂಬ ಮುಖ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ತೃಪ್ತಿ, ಸಂತೋಷ ಎಲ್ಲಿ ಹೇಗೆ ಸಿಕ್ಕತ್ತೆ ಅನ್ನುವಂಥದ್ದರ ಅನುಭವ, ಅದರ ಆಧಾರದ ಮೇಲೆ ಕೆಲಸಗಳ ಆಯ್ಕೆ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಸಮಾಧಾನ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅನುಕೂಲದ ಪರಿಸ್ಥಿತಿಗಳಿದ್ದರೂ ಕೂಡ ಅದು ಕೆಲವೊಮ್ಮೆ ನಿಮಗೆ ವಿರುದ್ಧವಾಗಿ ಪರಿವರ್ತನೆ ಆಗುವಂಥದ್ದು ಇದೆ. ಏಕೆಂದರೆ ಅಜಾಗರೂಕತೆ, ಎಲ್ಲವೂ ಸರಿ ಹೋಯಿತು ಅನ್ನೋವಾಗ ಯಾಮಾರ್ಬಿಡ್ತೀರಿ. ಹಾಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಈ ದಿನದಲ್ಲಿ. ಹಾಗಾಗಿ ಸ್ವಲ್ಪ ಜಾಗ್ರತೆ, ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಇನ್ನು ಯಾವುದೇ ಒಂದು ಕೆಲಸವನ್ನು ಕೂಡ ಕಷ್ಟಪಟ್ಟರೆ ಮಾತ್ರ ನಿಮಗೆ ಇಷ್ಟದ ಫಲಿತಾಂಶ ಸಿಕ್ಕತ್ತೆ. ಇದು ಹಿರಿಯರ ಮಾತು, ನಿಮಗೂ ಅನುಭವಕ್ಕೆ ಬಂದಿದೆ. ಆದ್ದರಿಂದ ಈ ದಿನ ಯಾವುದೇ ಒಂದು ಸಣ್ಣ ವಿಚಾರವಾಗಲಿ, ಒಂದು ಸಣ್ಣ ಕೆಲಸ ಆಗಲಿ ಬಹಳ ಗಮನ ಇಟ್ಟು ನೀವು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ಯೋಜನೆಗಳಿಗೆ ಒತ್ತು ಕೊಡಬೇಕು. ಯಾವುದೇ ಸಂದರ್ಭದಲ್ಲೂ ಕೂಡ ಮುಂದಿನ ಭವಿಷ್ಯಕ್ಕೆ ಸ್ವಲ್ಪ ಹಣ ಬೇಕು, ಉಳಿತಾಯ ಮಾಡಬೇಕು ಅನ್ನುವಂಥದ್ದನ್ನು ನೀವು ಮನಸ್ಸಿಗೆ ಹಾಕ್ಕೊಳ್ಬೇಕು. ಇದಕ್ಕೆ ಒಂದು ಒಳ್ಳೆಯ ಪ್ರೇರೇಪಕ ಶಕ್ತಿ ನಿಮಗೆ ಒದಗಿ ಬರುತ್ತೆ. ಯಾರೋ ಒಬ್ಬರ ಮಾತು, ಒಂದು ಮಾರ್ಗದರ್ಶನ ಈ ದಿನ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇದನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 8. ಕುಂಭರಾಶಿ. ಕುಂಭರಾಶಿಯವರು ಈ ದಿನದ ಅನುಕೂಲಕರ ಪರಿಸ್ಥಿತಿ ಏನಿದೆ ನಿಮಗೆ ತುಂಬ ತೃಪ್ತಿಯನ್ನು ತರುತ್ತೆ. ಹಾಗೆ ಈ ದಿನ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರಿಗೆ ಸ್ವಲ್ಪ ಸವಾಲುಗಳು ಎದುರಾಗುವಂಥದ್ದು, ಎಲ್ಲೋ ಒಂದು ಕಡೆ ಪ್ರಯಾಣ, ಎಲ್ಲೋ ಓಡಾಟ, ಇದರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಸಮಸ್ಯೆಯನ್ನು ಎದುರಿಸಬೇಕು ಅಂತ ಹೇಳಿದ್ರೆ ಕೆಲವರ ಬೆಂಬಲ ನಿಮಗೆ ಬೇಕಾಗುತ್ತೆ. ಹಾಗಾಗಿ ಸಮಸ್ಯೆಯನ್ನು ಒಬ್ಬ ಮಧ್ಯಸ್ಥಿಕೆಗಾರರ ಮುಂದೆನೇ ಪರಿಹಾರ ಮಾಡಿಕೊಳ್ಬೇಕು. ಹಾಗೆ ನೀವಾಗಿ ಯಾವುದೇ ಒಂದು ಪರಿಹಾರಕ್ಕೆ ಈ ದಿನ ಮುಂದಕ್ಕೆ ಹೋಗಬೇಡಿ, ಒಂಟಿಯಾಗಿ ಹೋಗಬೇಡಿ, ಜೊತೆಯಲ್ಲಿ ಯಾರಾದರೂ ಒಬ್ಬರು ಇರಲಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಸ್ವಲ್ಪ ಮೋಸ ಆಗುವಂಥ ಸಾಧ್ಯತೆ ಇದೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನದಲ್ಲಿ ನಿಮ್ಮ ನೆರೆಹೊರೆಯವರ ಸಂಪೂರ್ಣ ಸಹಕಾರ ಕೆಲವೊಂದು ವಿಚಾರದಲ್ಲಿ ಸಿಕ್ಕತ್ತೆ. ಹಾಗೆ ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು ಈ ದಿನ ನಿಮ್ಮನ್ನು ಸಂತೋಷವಾಗಿಡಬೇಕು ಅನ್ನುವಂಥ ಪ್ರಯತ್ನದಲ್ಲೂ ಕೂಡ ಇದ್ದಾರೆ. ಅವ್ರಿಗೂ ಪರೋಕ್ಷವಾಗಿ ಲಾಭ ಇರ್ಬೋದು, ಆದರೆ ನೇರವಾದಂಥ ಲಾಭ ಈ ದಿನ ನಿಮಗೆ ಲಭ್ಯವಾಗತ್ತೆ. ಇಷ್ಟೆಲ್ಲವನ್ನು ಕೊಟ್ಟಂತಹ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ಉತ್ತಮ ಅನುಭವಗಳು ಆಗುವಂಥ ದಿನ. ಏಕೆಂದರೆ ನಿಮ್ಮ ವ್ಯವಹಾರ ಜ್ಞಾನ, ನಿಮ್ಮ ಚತುರತೆ ಈ ದಿನ ಸ್ವಲ್ಪ ವಿಸ್ತಾರವಾಗುವಂಥದ್ದು ಇದೆ. ವ್ಯಾಪಾರ ವ್ಯವಹಾರಗಳನ್ನು ಇನ್ನೂ ಸ್ವಲ್ಪ ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇರ್ತೀರಿ. ಇದಕ್ಕೆ ಒಂದು ಒಳ್ಳೆಯ ವಾತಾವರಣ ಕೂಡ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಏಕೆಂದರೆ ನಿಮಗಿಂತ ಅವರಿಗೆ ಅನುಭವ ಜಾಸ್ತಿ. ಅದರಲ್ಲೂ ಕೆಲವೊಂದು ವಿಚಾರಗಳನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತಿಗೆ ಕಟ್ಟು ಬೀಳುವಂತೆ ಆಗತ್ತೆ. ಹಾಗಾಗಿನೇ ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರವಾಗಿ ಸ್ವಲ್ಪ ಭಾವನಾತ್ಮಕವಾಗಿ ಕೂಡ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ. ಇನ್ನು ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ಒತ್ತಡಕ್ಕೆ ಒಳಗಾಗಬಾರ್ದು, ಆ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ವಿಘ್ನ ವಿನಾಶಕನಾದಂಥ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಗಣಪತಿಯ ದರ್ಶನ ಮಾಡಿ ಬನ್ನಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.